Hello students, current electricity part 4 ಅಲ್ಲಿ ಈಗಾಗಲೇ 3 ಪಾರ್ಟ್ ಅಲ್ಲಿ ಒಂದಿಷ್ಟು ರೆಸಿಸ್ಟೆನ್ಸ್, ರೆಸಿಸ್ಟರ್, ರೆಸಿಸ್ಟಿವಿಟಿ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ವಿ ಅಲ್ವಾ. ಇವತ್ತು ಏನು ಮಾಡುವ ಕೇಳಿದರೆ ಎಲೆಕ್ಟ್ರೋಲೈಟಿಕ್ ಸೆಲ್ ಅಂದರೆ ಏನು ಅನ್ನುವಂಥದ್ದು, ಮತ್ತು ಎಲೆಕ್ಟ್ರೋಮೋಟಿವ್ ಫೋರ್ಸ್ EMF ಅಂತೀವಲ್ಲ ನಾವು. ಸೊ ಆ EMF ಅನ್ನೋದು ಯಾವುದಕ್ಕೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ಲಲ್ಲಿ ಒಂದು ಇಂಟರ್ನಲ್, ಅದರ ಸೆಲ್ ಒಳಗಡೆ ಒಂದು ಅಪೋಸಿಷನ್ ಸಿಗುತ್ತಲ್ವ. ಸೊ ಆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಏನು, ಮತ್ತು ಅದು ನಾವು ಹೇಗೆ ಆ ಒಂದು ವ್ಯಾಲ್ಯೂವನ್ನು ನಮ್ಮ ಈ ಸೆಲ್ಲಿನ EMF ಅಲ್ಲಿ ಅದರ ರೋಲ್ ಏನು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು, ಮತ್ತು ಎಕ್ಸ್ಪ್ರೆಷನ್ ಫಾರ್ ಮೇನ್ ಕರೆಂಟ್. ಮೇನ್ ಕರೆಂಟನ್ನು ಒಂದು ಸೆಲ್ ಮತ್ತು ಅದಕ್ಕೆ ಒಂದು ಎಕ್ಸ್ಟರ್ನಲಿ ಒಂದು ರೆಸಿಸ್ಟರ್ಸನ್ನು ಕನೆಕ್ಟ್ ಮಾಡಿ ಕರೆಂಟ್ ಫ್ಲೋ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ಸೊ ಅಲ್ಲಿ ನಾವೇನು ಆ ಮೇನ್ ಕರೆಂಟ್ ಅಂತೀವಲ್ಲ ಅದರ ಎಕ್ಸ್ಪ್ರೆಷನನ್ನು ಫೈಂಡ್ ಔಟ್ ಮಾಡೋಣ. ಸೊ ಲಾಸ್ಟಲ್ಲಿ ಎಕ್ಸ್ಪ್ರೆಷನ್ ಫಾರ್ ಬ್ರಾಂಚ್ ಕರೆಂಟ್. ಇದು ಆ್ಯಕ್ಚುಲಿ ನಮ್ಮ ಈಗಿನ ಸಿಲೆಬಸ್ಸಲ್ಲಿ ಇಲ್ಲ ಇದು, ಬಟ್ ಯಾಕೆ ಇದನ್ನು ಡಿಸ್ಕಸ್ ಮಾಡೋದು ಅಂದರೆ ಮೇನ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಒಂದು ಪಾರ್ಟಾಗಿ ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ನಾವೇನು ಮಾಡುವ ಕೇಳಿದರೆ ಆ ಸೆಲ್ಸ್ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. To maintain steady current in an electric circuit, the electrolytic cell is needed. ಅಂದರೆ ಒಂದು ಎಕ್ಸ್ಟರ್ನಲ್ ಒಂದು ಸರ್ಕ್ಯೂಟ್ ಅಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಮಾಡಿದಾಗ ನಾವು ತಿಳ್ಕೊಂಡಿದ್ವಿ ಏನು ಅಂದರೆ ಕರೆಂಟ್ ಯಾವಾಗಲೂ ಸ್ಟಡಿ ಕರೆಂಟ್ ಆಗಿರೋದಿಲ್ಲ. ಬಟ್ ಯಾವಾಗಾದ್ರೂ ಸ್ಟಡಿ ಕರೆಂಟ್ ಅಂತ ನಾವು ಹೇಳುವಾಗ ಯಾವುದೋ ಒಂದು ಸೋರ್ಸ್ ಇರುತ್ತೆ. ಆ ಸೋರ್ಸ್ ಏನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಕಾನ್ಸ್ಟೆಂಟ್ ಇರೋ ಥರ ಆ ಚಾರ್ಜನ್ನು ಸಪ್ಲೈ ಮಾಡ್ತಾ ಇರಬೇಕು. ಆವಾಗ ಅದು ಸ್ಟಡಿ ಕರೆಂಟ್ ಅಂತ ಕರಿತೀವಿ. ಸೊ ಯೂಸಲಿ ಈ ಕೆಲಸ ಮಾಡೋದು ಯಾರು ಕೇಳಿದರೆ ಈ ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತೀವಲ್ಲ ನಾವು, ಯೂಸಲಿ ಸೆಲ್ ಅಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಸೆಲ್ ಅಂತ ಹೇಳ್ತೀವಿ. ಸೊ ಆ ಸೆಲ್ ಏನು ಮಾಡುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಚಾರ್ಜಸನ್ನು ಫ್ಲೋ ಮಾಡುತ್ತೆ. ಸೊ ಆ ರೇಟ್ ಆಫ್ ಫ್ಲೋ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಕರೆಂಟ್ ಅನ್ನೋವಂಥ ಅದರ ಮ್ಯಾಗ್ನಿಟ್ಯೂಡ್ ಏನಂತೀವಿ ನಾವು ಕರೆಂಟ್ ಅಂತೇಳಿ, ಅದು ಕಾನ್ಸ್ಟೆಂಟ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅನ್ನುವಂಥದ್ದು. ಸೊ ಅದಕ್ಕೆ ನಮಗೆ ಎಲೆಕ್ಟ್ರೋಲೈಟಿಕ್ ಸೆಲ್ ಅನ್ನೋದು ಬೇಕು. ಯೂಸಲಿ ಇದರ 2 ಟೈಪ್ಸ್ ಆಫ್ ಸೆಲ್ಸ್ ಅಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ 2 ಟೈಪ್ಸ್ ಅಂತ ಹೇಳ್ತೀವಿ. ಸೊ ಒಂದೇನು ಕೇಳಿದ್ರೆ ಪ್ರೈಮರಿ ಸೆಲ್ ಅಂತೀವಿ, ಪ್ರೈಮರಿ ಸೆಲ್ ಅನ್ನುವಂಥದ್ದು. ಸೊ ಇದೇನು ಕೇಳಿದ್ರೆ ಸೆಲ್ ಈಸ್ ಕಾಲ್ಡ್ ಪ್ರೈಮರಿ ಇಫ್ ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಡಿಸ್ಚಾರ್ಜ್. ಡಿಸ್ಚಾರ್ಜ್ ಅಂದರೆ ಚಾರ್ಜ್ ಸಪ್ಲೈ ಮಾಡುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ ಸ್ಲೋಲಿ, ಟೇಕ್ಸ್ ಲಾಂಗ್ ಟೈಮ್, ತುಂಬ ಟೈಮ್ ತಗೊಳುತ್ತೆ ಬಿಡಿ. ಬಟ್ ನಿಧಾನಕ್ಕೆ ಏನಾಗುತ್ತೆ ಕೇಳಿದರೆ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ ಅದರ ಒಂದು ವರ್ಕಿಂಗ್ ಎಫಿಷಿಯನ್ಸಿ. ಕೊನೆಗೆ ಅದು ಯಾವುದೇ ರೀತಿಯಲ್ಲಿ ನಮಗೆ ಯೂಸಿಗೆ ಬಾರದೇ ಇರೋ ಸ್ಟೇಜಿಗೆ ಹೊರಟೋಗುತ್ತೆ. ಅದಕ್ಕೆ ಪ್ರೈಮರಿ ಸೆಲ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಕರೆಂಟ್ ಲೀವ್ಸ್ ದ ಸೆಲ್ ಎಟ್ ಪಾಸಿಟಿವ್ ಟರ್ಮಿನಲ್. ಬ್ಯಾಟ್ರಿ ಸೆಲ್ ಅಂದಾಗ ನಾವು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಪಾಸಿಟಿವ್ ಟರ್ಮಿನಲ್ಲಿಂದ ಏನಾಗುತ್ತೆ ಕರೆಂಟ್ ಹೊರಗಡೆ ಬರುತ್ತೆ, ಆಮೇಲೆ ಅದು ಹೋಗಿ ಸರ್ಕ್ಯೂಟಲ್ಲಿ ಸುತ್ತಾಕೊಂಡು ನೆಗೆಟಿವ್ ಟರ್ಮಿನಲ್ಗೆ ಎಂಟರ್ ಆಗುತ್ತೆ ಅನ್ನೋದು ಸೆಕೆಂಡರಿ ಸೆಲ್ ಅಂತ ಕರಿತೀವಲ್ಲ. ಸೊ ಇದೇನು ಕೇಳಿದರೆ ಕ್ಯಾನ್ ಬಿ ಡಿಸ್ಚಾರ್ಜ್ಡ್ ಆಸ್ ವೆಲ್ ಆಸ್ ಚಾರ್ಜ್ಡ್ ಅಂತ ಹೇಳ್ತೀವಿ. ಇವು ಸಿಂಪಲ್ ಆಗಿ ಮಾರ್ಕೆಟ್ ಭಾಷೆಯಲ್ಲಿ ಹೇಳೋದಾದ್ರೆ ರೀಚಾರ್ಜಬಲ್ ಸೆಲ್ಸ್ ಅಂತ ಕರೀತಾರೆ ನೋಡಿ. ನೀವು ಟಾಯ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಯಾವುದಂದ್ರೆ ರಿಮೋಟ್ ಕಾರ್ ಅಂಥದಕ್ಕೆಲ್ಲ ಏನು ಮಾಡ್ತೀರಿ ಅಂದರೆ ಅದು ಪುನಃ ಮತ್ತೆ ಹೊಸ ಬ್ಯಾಟ್ರಿಗಳನ್ನ ಖರೀದಿ ಮಾಡೋದು ಯಾವುದು ಪ್ರೈಮರಿ ಸೆಲ್ಸ್. ಪ್ರೈಮರಿ ಸೆಲ್ಸ್ ಅಂದ್ರೆ ಗೊತ್ತಾಯ್ತಲ್ಲ, ನಿಮ್ಮ ಈಗ ವಾಲ್ ಕ್ಲಾಕ್ ಇರ್ಬೋದು ಅಲ್ಲೆಲ್ಲ ಯೂಸ್ ಮಾಡ್ತೀರಲ್ಲ, ಅದು ಒಂದು 6 ಮಂತ್ 7 ಮಂತ್ ಆದಮೇಲೆ ಅದು ಸ್ಟಾಪ್ ಆಗುತ್ತೆ. ನೀವು ಅದನ್ನು ಮತ್ತೇನು ಮಾಡ್ಲಿಕ್ಕಾಗುತ್ತೆ, ಏನೂ ಮಾಡ್ಲಿಕ್ಕಾಗೋದಿಲ್ಲ. ಅದನ್ನು ಹೊರಗೆ ಎಸಿಬೇಕು, ಆಮೇಲೆ ಹೊಸ ಸೆಲ್ಲನ್ನು ತಗೊಂಡು ಬರಬೇಕು. ಬಟ್ ರೀಚಾರ್ಜಬಲ್ ಸೆಲ್ ಅಂತೀವಲ್ಲ ಅದಕ್ಕೆ ಸೆಕೆಂಡರಿ ಸೆಲ್ಸ್ ಅಂತ ಕರಿತೀವಿ. ಸೊ ನೀವು ಚಾರ್ಜ್ ಮಾಡ್ತೀರಿ, ಅದನ್ನು ಒಂದಿಷ್ಟು ಟೈಮು ರಿವರ್ಸ್ ಡೈರೆಕ್ಷನ್ದಲ್ಲಿ ಕರೆಂಟ್ ಫ್ಲೋ ಆಗುವಾಗ ಮಾಡ್ತೀರಿ, ಚಾರ್ಜ್ ಆಗುತ್ತೆ. ಮತ್ತು ಅದನ್ನು ಡಿವೈಸ್ಗಳಿಗೆ ಕನೆಕ್ಟ್ ಮಾಡ್ತೀರಿ, ಅವಾಗ ಏನಾಗುತ್ತೆ ಅದು ಪಾಸಿಟಿವಿಂದ ನೆಗೆಟಿವ್ಗೆ ಕರೆಂಟ್ ಫ್ಲೋ ಆಗುತ್ತೆ. ಸೊ ವರ್ಕ್ ಆಗ್ತಾ ಇರುತ್ತೆ. ಮತ್ತೆ ಅದು ಯಾವಾಗ ಲೋ ಆಯಿತು ಮತ್ತೆ ನಾವು ಅದನ್ನು ಚಾರ್ಜ್ ಮಾಡ್ತೀವಿ. ದ ಕರೆಂಟ್ ಕ್ಯಾನ್ ಗೋ ಬೋತ್ ವೇಸ್ ಇನ್ ದಿಸ್ ಸೆಲ್. ಅದೇ ಹೇಳಿದ್ದೀಗ ಒಂದ್ಸರಿ ಅದು ಯೂಸ್ ಆಗುವಾಗ ಡಿಸ್ಚಾರ್ಜಿಂಗ್ ಅಂತೀವಿ ನಾವು. ಡಿಸ್ಚಾರ್ಜಿಂಗ್ ಅಂದರೆ ಆ ಸೆಲ್ ವರ್ಕ್ ಮಾಡ್ತಾ ಇದೆ ಅಂತೇಳಿ, ಪಾಸಿಟಿವಿಂದ ನೆಗೆಟಿವ್ಗೆ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ನೀವು ಆ ಸೆಲ್ಲನ್ನು ತಗೊಬಂದು ಚಾರ್ಜಿಂಗ್ ಡಿವೈಸಿಗೆ ಕನೆಕ್ಟ್ ಮಾಡಿದಾಗ ಚಾರ್ಜಿಂಗ್ ಡಿವೈಸ್ನ ಕರೆಂಟು ಪಾಸಿಟಿವಲ್ಲಿ ಎಂಟ್ರ್ ಆಗಿ ನೆಗೆಟಿವ್ ಕಡೆ ಹೋಗ್ತಾ ಇರುತ್ತೆ. ಸೊ ಅಂದರೆ ಎರಡೂ ಡೈರೆಕ್ಷನ್ದಲ್ಲೂ ನಾವು ಇಲ್ಲಿ ಕರೆಂಟನ್ನು ಫ್ಲೋ ಮಾಡ್ಬೋದು, ಯಾವುದರಲ್ಲಿ ಸೆಕೆಂಡರಿ ಸೆಲ್ಲಲ್ಲಿ ಅನ್ನುವಂಥದ್ದು. ಓಕೆ, ಸೊ ಈಗ ನಾವೇನು ಮಾಡುವ ಕೇಳಿದರೆ ಆ ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ಎಲೆಕ್ಟ್ರೋಲೈಟಿಕ್ ಸೆಲ್ಲಲ್ಲಿ
2 electrodes ಇರುತ್ತೆ. ಇದೊಂದು ಸೊಲ್ಯೂಷನ್ ಇದೆ, ಇದಕ್ಕೆ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಯೂಶಲಿ ಇಟ್ಸ್ ಎ ಕಂಡಕ್ಟರ್. ಎಲೆಕ್ಟ್ರೋಲೈಟ್ ಅನ್ನೋದು ಸೊಲ್ಯೂಷನ್ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತಲ್ವ, ಇಟ್ಸ್ ಎ ಕಂಡಕ್ಟರ್. ಅದರಲ್ಲಿ ಚಾರ್ಜ್ಗಳು ಅಥವಾ ಅಯಾನ್ಗಳು ಮೂವ್ ಆಗ್ತಾ ಇರ್ತವೆ. ಯಾವಾಗ ನಾವು ಎಲೆಕ್ಟ್ರೋಡ್ಸ್ಗಳು, ಈ ಎಲೆಕ್ಟ್ರೋಡ್ಸ್ ಅನ್ನೋದು ಕೂಡ ಸ್ಪೆಷಲ್ ಒಂದು ಕ್ಯಾರೆಕ್ಟರ್ ಇರುವಂಥದ್ದು. ಕಾಪರ್ ಇಲ್ಲ ಜಿಂಕ್ ಅನ್ನು ಯೂಸ್ ಮಾಡ್ತೀವಿ. ಸೊ ಮೋರ್ ಪಾಸಿಟಿವ್ ಮೋರ್ ನೆಗೆಟಿವ್ ಅಂತೀವಿ, ಅಂದರೆ ಕ್ಯಾಟಾಯಿನ್ ನೇಚರ್ ಅನಾಯಿನ್ ನೇಚರ್. ಸೊ ಕೆಮಿಸ್ಟ್ರಿ ತುಂಬ ವಿಚಾರಗಳು ಕೆಮಿಸ್ಟ್ರಿಯಲ್ಲಿ ಕಲಿತೀರಿ ನೀವು, ಮತ್ತು ಅದನ್ನು ಇಲ್ಲಿ ನಮ್ಮ ಫಿಸಿಕ್ಸ್ಗೆ ಅಗತ್ಯ ಅನಿಸ್ತಾ ಇಲ್ಲ. ಅದನ್ನು ಆ ಪಾರ್ಟನ್ನು ನಾನು ಅಷ್ಟಾಗಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಯೂಶಲಿ ಏನಾಗುತ್ತೆ ಕೇಳಿದರೆ, ಈ ರೀತಿ 2 ಎಲೆಕ್ಟ್ರೋಡ್ಗಳನ್ನು ಆ ಸೊಲ್ಯೂಷನ್ದಲ್ಲಿ ಡಿಪ್ ಮಾಡ್ತೀವಿ. ಯಾವುದೂ ಆಗಿರ್ಬೋದು, ಈ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಆಗಿರ್ಬೋದು. ನೀವು ಒಂದು ಸ್ವಲ್ಪ ವಾಟ್ರಲ್ಲಿ ಸೋಡಿಯಂ ಕ್ಲೋರೈಡ್ ಹಾಕೊಂಡ್ರು ವಿಚ್ ವರ್ಕ್ ಆಸ್ ಎಲೆಕ್ಟ್ರೋಲೈಟ್, ಆ್ಯಂಡ್ HCl ಇರ್ಬೋದು, ಡೈಲ್ಯೂಟ್ HCl ಇರ್ಬೋದು, H2SO4 ಇರ್ಬೋದು, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇರ್ಬೋದು. ಸೊ ಎಲ್ಲವೂ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಇನ್ನು ಬೆಟರ್ ಅಂದರೆ, ಈಗ ನೀವು ಮನೇಲಿ ಲೆಮನ್ ಇರುತ್ತಲ್ವ, ಲಿಂಬು ಹಣ್ಣಿನ ಲೆಮನ್, ಸೊ ಅದರ ಜ್ಯೂಸ್ ಕೂಡ ಎಲೆಕ್ಟ್ರೋಲೈಟ್ ಆಗಿರುತ್ತೆ. ಬೇಕಾದರೆ ನಿಮ್ಮ ಹತ್ರ ಟೆಸ್ಟ್ ಮಾಡ್ಲಿಕ್ಕೆ ಮಲ್ಟಿಮೀಟರ್ ಇದ್ದರೆ, ಇಲ್ಲ ನೀವು ಕಾಲೇಜಲ್ಲಿ ತುಂಬ ಸೆನ್ಸಿಟಿವ್ ಗ್ಯಾಲೋನೋಮೀಟರ್ ಇರುತ್ತೆ, ಸುಮ್ಮನೆ ಲೆಮನ್ ಜ್ಯೂಸನ್ನು ಒಂದು ಸ್ಪೂನು ಏನೋ ಒಂದು ಲೆಮನ್ನಲ್ಲಿ ಎಷ್ಟಿರುತ್ತೆ ಆ ಜ್ಯೂಸರಿಗೆ ಒಂದು ಬೀಕರಲ್ಲಿ ಹಾಕ್ಕೊಂಡು, ಎಲೆಕ್ಟ್ರೋಡ್ಸ್ ಅಂದಾಗ 2 ಸಿಮಿಲರ್ ಇರಬಾರ್ದು. ಒಂದು ಕಾಪರ್, ಇನ್ನೊಂದು ಜಿಂಕ್ ಪ್ಲೇಟು ಲ್ಯಾಬಲ್ಲಿ ಕೇಳಿದ್ರೆ ಸಿಗುತ್ತೆ ನಿಮಗೆ. ಸೊ ಆ ಪ್ಲೇಟ್ಗಳನ್ನು ಅಥವಾ ಕಡ್ಡಿಗಳನ್ನು ಮೆಟಲ್ ಡಿಪ್ ಮಾಡಿ ಅದರ ಎಂಡ್ಸನ್ನು ನೀವು ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡಿದರೆ, ಸೊ ಗ್ಯಾಲೋನೋಮೀಟರ್ ಡಿಫ್ಲೆಕ್ಷನ್ ತೋರಿಸುತ್ತೆ. ಅಂದರೆ ಸೊ ಅಲ್ಲೂ ಕೂಡ ನಾವು ಒಂದು ಸೆಲ್ಲನ್ನು ನೋಡ್ಬೋದು ಅಂತ ಹೇಳಿದ್ದು. ಹೀಗೆ ತುಂಬ ನೀವು ಸೈನ್ಸ್ ಎಕ್ಸಿಬಿಷನ್ಗೆಲ್ಲ ಪೊಟ್ಯಾಟೊ ಯೂಸ್ ಮಾಡ್ತೀರಾ, ಕ್ಯಾಕ್ಟಸ್ ಯೂಸ್ ಮಾಡ್ತೀರಾ, ಈ ಥರ ಎಲ್ಲ ಮಾಡ್ತೀರಿ. ಬಟ್ ಅದರ ಸ್ಟ್ರೆಂತ್ ಕಡಿಮೆ ಇರುತ್ತೆ, ಕರೆಂಟು ತುಂಬ ಕಡಿಮೆ ಇರುತ್ತಲ್ವ. ಸೊ 2-3 ಲೆಮನ್ ಸೇರಿಸಿ ಒಂದು LED ಗ್ಲೋ ಮಾಡ್ಬೋದು, ಭಾಳ ಕಡಿಮೆ ಇರುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನುವಂಥದ್ದು. ಓಕೆ, ಈಗ ಇದಕ್ಕೆ 2 ಎಲೆಕ್ಟ್ರೋಡ್ಸ್ ಬೇಕು, ದೇ ಆರ್ ನಾಟ್ ಎ ಸಿಮಿಲರ್. ಒಂದು ಕಾಪರ್, ಇನ್ನೊಂದು ಜಿಂಕ್, ಈ ರೀತಿ ಬೇರೆ ಬೇರೆ ಮೆಟಲ್ಗಳಿಂದ ಆಗಿರಬೇಕು ಅನ್ನುವಂಥದ್ದು. ಒನ್ ಈಸ್ ಕಾಲ್ಡ್ ಪಾಸಿಟಿವ್ P ಆ್ಯಂಡ್ ಅದರ್ ಈಸ್ ನೆಗೆಟಿವ್ N ಅಂತ ಕರಿತೀವಿ. ಯಾವುದಕ್ಕೆ? ಎಲೆಕ್ಟ್ರೋಡಿಗೆ. ಸೊ ಹಾಗಾಗಿ ನಾವು ಒಂದಕ್ಕೆ P, ಪಾಸಿಟಿವ್ಗೆ P ಅಂತ ಮಾರ್ಕ್ ಮಾಡೋಣ, ನೆಗೆಟಿವ್ಗೆ N ಅಂತ ಮಾರ್ಕ್ ಮಾಡೋಣ. ಎಲೆಕ್ಟ್ರೋಡ್ಸ್ ಆರ್ ಇಮರ್ಸ್ಡ್ ಇನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್, ಕರೆಕ್ಟ್. ಸೊ ಒಂದು 70% ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿರ್ತಾರೆ ಅದನ್ನು. ಎಲೆಕ್ಟ್ರೋಡ್ಸ್ ಆರ್ ಇಮರ್ಸ್ಡ್ ಇನ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಏನಾಗುತ್ತೆ? ಸೊ ಯೂಶಲಿ ಅಯಾನ್ಸ್ ಇರುತ್ತಲ್ವ ಆ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನಲ್ಲಿ, ಎಲೆಕ್ಟ್ರೋಡ್ ಏನು ಮಾಡುತ್ತೆ, ಒಂದಿಷ್ಟು ಎಲೆಕ್ಟ್ರಾನ್ಗಳನ್ನು ಕೊಡುತ್ತೆ, ಕೆಲವು ಮತ್ತೊಂದು ಟೈಪ್ ಎಲೆಕ್ಟ್ರೋಡು ಒಂದಿಷ್ಟು ಎಲೆಕ್ಟ್ರಾನ್ಗಳನ್ನು ತಗೊಳ್ಳುತ್ತೆ. ಸೊ ಒಂದು ಈ ಸಣ್ಣ ಪ್ರಮಾಣದ ರಿಯಾಕ್ಷನ್ಸ್ ಆಗಿ ಹೋಗುತ್ತೆ ಅದರಲ್ಲಿ. ಆ ರಿಯಾಕ್ಷನ್ನಿಂದ ಏನಾಗುತ್ತೆ ಕೇಳಿದರೆ, ಒಂದಿಷ್ಟು ಚಾರ್ಜ್ ಡೆವಲಪ್ ಆಗುತ್ತೆ ಯಾವುದಕ್ಕೆ? ಎಲೆಕ್ಟ್ರೋಡು ಮತ್ತು ಎಲೆಕ್ಟ್ರೋಲೈಟಲ್ಲಿ. ಬಟ್ ಒಂದು ಸಣ್ಣ ಪ್ರಮಾಣದ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಗುತ್ತೆ. ಎಲೆಕ್ಟ್ರೋಡ್ಸ್ ಎಕ್ಸ್ಚೇಂಜ್ ಚಾರ್ಜಸ್ ವಿತ್ ದ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಜೊತೆಗೆ ಚಾರ್ಜಸನ್ನು ಅದು ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಎಲೆಕ್ಟ್ರೋಡ್ P ಆ್ಯಂಡ್ ಎ ಪಾಯಿಂಟ್ A ಇಮಿಡಿಯೇಟ್ಲಿ ಅಡ್ಜಸೆಂಟ್ ಟು ಇಟ್, ಅಂದರೆ ಅದ್ರ ಪಕ್ಕದಲ್ಲೇ ಆ ಸೊಲ್ಯೂಷನ್ ಒಳಗಡೆ ಒಂದು ಪಾಯಿಂಟನ್ನು ನಾವು ಮಾರ್ಕ್ ಮಾಡಿಕೊಂಡ್ರೆ, ಸಮ್ವೇರ್ ಹಿಯರ್, ಸೊ ನಾವು ಅದಕ್ಕೆ A ಅಂತ ಕರೆದ್ರೆ, ಆ ಪಾಯಿಂಟಿಗೂ ಮತ್ತು ಆ ಪಾಸಿಟಿವ್ ಎಲೆಕ್ಟ್ರೋಡ್ನ ನೋಡಿ ವೆರಿ ಕ್ಲೋಸ್, ತುಂಬ ಹತ್ತಿರ ಇರುವಂಥದ್ದು, ಅಲ್ಲಿ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಸೊ ನಾವು ಅದಕ್ಕೆ V+ ಅಂತ ಕರಿತೀವಿ. ಸೊ ಈ ಪಾಸಿಟಿವ್ ಎಲೆಕ್ಟ್ರೋಡ್ ಪ್ಲಸ್ ಪಾಯಿಂಟ್ A ಇದೆಯಲ್ಲ, ವೆರಿ ಕ್ಲೋಸ್ ಟು ದ ಎಲೆಕ್ಟ್ರೋಡ್ಸ್, ಅದಕ್ಕೆ V+ ಅಂತ ಕರಿತೀವಿ. V+ is greater than 0, ಪಾಸಿಟಿವ್ ಕ್ವಾಂಟಿಟಿ. ಓಕೆ, ಸಿಮಿಲರ್ಲಿ the potential difference between negative electrode N and a point B immediately adjacent to it is, ಇದರ ಪಕ್ಕದಲ್ಲಿ ಇರುವಂಥ ಪಾಯಿಂಟ್ B ಅನ್ನು ನಾವು ತಗೊಂಡ್ರೆ ಅದಕ್ಕೂ ಕೂಡ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಸೊ ಈ B ಅನ್ನುವಂಥ ಒಂದು ಪಾಯಿಂಟಲ್ಲಿ ಅದೇನು ಕೇಳಿದರೆ, ನಾವು ನೆಗೆಟಿವ್, ಯಾಕೆಂದರೆ ಒಂದನ್ನು ಪಾಸಿಟಿವ್ ತಗೊಂಡಿದ್ದೀವಿ, ಇನ್ನೊಂದು ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಕರಿತೀವಿ, V- ನೆಗೆಟಿವ್ ಅಂತ ಕರಿತೀವಿ. ಸೊ ಇದೊಂದು ರೂಲ್ ಕಾಮನ್ ಆಗಿ ನಾವು ತಗೊಂಡಿರುವಂಥದ್ದು. ಓಕೆ, ಬಟ್ ಇದೇನಾಗಿರುತ್ತೆ ಕೇಳಿದ್ರೆ, ಈ V- ಗ್ರೇಟರ್ ದೆನ್ 0 ಆರ್ ಈಕ್ವಲ್ಸ್ ಟು 0 ಈ ವ್ಯಾಲ್ಯೂ. ನಿಮಗೆ ಆ್ಯಕ್ಚುಲಿ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ ತಗೊಂಡು ನಾವು ಅದರ ಡೇಟಾಸ್ ಎಲ್ಲ ಹಾಕ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ಏನಿದ್ರ ಅರ್ಥ ಅನ್ನುವಂಥದ್ದು. ಮುಂದೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಏನಾದರೂ ಬಂದಾಗ ಅದನ್ನು ನೋಡೋಣ. ಓಕೆ, ವೆನ್ ದೇರ್ ಇಸ್ ನೋ ಕರೆಂಟ್ ಅನ್ನೋದು ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಕರೆಂಟ್ ಅನ್ನೋದು ಏನು ಕೇಳಿದರೆ, ಒಂದು ಕಂಟಿನ್ಯೂಟಿ ಇರಬೇಕು, ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರ್ಬೇಕಲ್ವಾ. ಸೊ ಕ್ಲೋಸ್ಡ್ ಆದರೆ ಮಾತ್ರ ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದು ಗೊತ್ತಿದೆ ನಮಗೆ. ವೆನ್ ದೇರ್ ಇಸ್ ನೋ ಕರೆಂಟ್ ಫ್ಲೋ ಆಗ್ತಿಲ್ಲ ಅನ್ಕೊಳ್ಳೋಣ. ಈಗ ಇಲ್ಲಿಂದ ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ಕರೆಂಟ್ ಯಾವಾಗ ಫ್ಲೋ ಆಗುತ್ತೆ? ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ, ಇಫ್ ದೇರ್ ಇಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್, ಆ ಒಂದು
ಯಾವುದೇ ಒಂದು ಕಂಡಕ್ಟರ್ನ ತಗೊಂಡಾಗ ಕರೆಂಟ್ ಫ್ಲೋ ಆಗಿದ್ದು ಯಾವಾಗ ಕೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಾಗ ಅಲ್ವಾ, ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಹಾಗಾಗಿ ಈಗ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ ಅನ್ನೋದಾದ್ರೆ ಏನಾಗುತ್ತೆ, ಎಲೆಕ್ಟ್ರೋಲೈಟ್ ಹ್ಯಾಸ್ ದ ಸೇಮ್ ಪೊಟೆನ್ಷಿಯಲ್ ಥ್ರೂ ಔಟ್. ಇದ್ರ ಮಧ್ಯದಲ್ಲಿ ಏನಿದೆ ಅಂದರೆ ಎಲೆಕ್ಟ್ರೋಲೈಟ್ ಇದೆಯಲ್ಲ, ಈ ಎರಡು ಎಲೆಕ್ಟ್ರೋಡ್ಗಳ ಮಧ್ಯದಲ್ಲಿ ಯಾವುದೇ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ ಅಂತ ಅರ್ಥ. ಅವುಗಳ ಮಧ್ಯೆ ಇಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಎಲ್ಲಿ, ಎಲೆಕ್ಟ್ರೋಡ್ಗೂ ಅದ್ರ ಪಕ್ಕದ ಆ ಸೊಲ್ಯೂಷನ್ ಟಚ್ ಆಗ್ತಾ ಇದೆಯಲ್ಲ ಅದ್ರ ಅಲ್ಲೇ ಒಂದು ಪಾಯಿಂಟ್, ದೂರದಲ್ಲ, ವೆರಿ ಕ್ಲೋಸ್ ಟು ಎಲೆಕ್ಟ್ರೋಡ್ಸ್. ಇಲ್ಲೂ ಕೂಡ ಎನ್ಗೂ ಕೂಡ ಹಾಗೇನೆ. ಬಟ್ ಈಗ ನೋಡಿ ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅಂದಾಗ ಈ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇದೆಯಲ್ಲ ಅದರಲ್ಲಿ ಯಾವುದೇ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ, ಇದ್ದಿದ್ರೆ ಕರೆಂಟ್ ಫ್ಲೋ ಆಗ್ತಾ ಇತ್ತು ಅಂತ ಅರ್ಥ. ಕರೆಕ್ಟಾ? ಓಕೆ. ಸೊ ಇಟ್ ಮೀನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಇಸ್ 0. ಎ ಮತ್ತು ಬಿ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಲ್ಲ ನಾವು, ಇದರ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಇರುತ್ತೆ. ದಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಿ ಅಂಡ್ ಎನ್ ಇಸ್, ಈಗ ಪಿ ಮತ್ತು ಎನ್ ನ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಹಾಗಾದ್ರೆ ಇವೆರಡರ ಮಧ್ಯೆ 0 ಇದೆ. ಕರೆಕ್ಟಾ? ಎ ಅಂಡ್ ಬಿ ಅಲ್ಲಿ. ಸೊ ಅದನ್ನು ನೋಡಿದ್ರೆ ವಿ ಪ್ಲಸ್ ಮೈನಸ್ ವಿ ಮೈನಸ್. ಇಲ್ಲಿ ಪಿಗೂ ಮತ್ತು ಎನ್ಗೂ ಇರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಏನು ಕೇಳಿದ್ರೆ ದಿಸ್ ಒನ್, ವಿ ಪ್ಲಸ್ ಮೈನಸ್ ಮೈನಸ್ ವಿ ಮೈನಸ್. ಸೊ ಹಾಗಾಗಿ ಏನಾಗುತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಆಯ್ತು, ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಅನ್ನೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವಾಗ ಕರೆಂಟ್ ಫ್ಲೋ ಆಗ್ತಾ ಇಲ್ಲ, ಕರೆಂಟ್ ಫ್ಲೋ 0 ಇದ್ದಾಗ. ಕರೆಕ್ಟಾ? ಓಕೆ. ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆರ್ ಸಿಂಪ್ಲಿ EMF, ಶಾರ್ಟ್ ಆಗಿ EMF ಆಫ್ ದ ಸೆಲ್ ಅಂತ ಕರಿತೀವಿ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಸೊ ಅದಕ್ಕಾಗಿ ನಾವೇನಂತೀವಿ ಕೇಳಿದ್ರೆ ಈ ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಯಾವಾಗ ಬಂತು, ದೇರ್ ಇಸ್ ನೋ ಕರೆಂಟ್ ಫ್ಲೋ ಆಗಿಲ್ಲ, ಅವಾಗ ಬಂದಿದೆ. ಸೊ ಈ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ನಾವು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಈ ಹೆಸರಿಟ್ಟರೆ ಯಾರೋ ಗೊತ್ತಿಲ್ಲ, ಹೆಸರಿಟ್ಬಿಟ್ಟಿದ್ದಾರೆ, ಆಮೇಲೆ ಚೇಂಜ್ ಮಾಡೋಕ್ಕಾಗಲಿಲ್ಲ. ಕೆಲವೆಲ್ಲ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ನೋಡ್ತಾ ಬಂದಿದ್ರಿ. ಈಗ ಡೈರೆಕ್ಷನ್ ಆಫ್ ದ ಕರೆಂಟ್ ಅನ್ನ ನಾವು ಡೈರೆಕ್ಷನ್ ಆಫ್ ಕನ್ವೆನ್ಷನ್ ಅಂತ ಕರಿತೀವಿ. ಸೊ ನಮ್ಮ ಆಕ್ಚುಲಿ ಫ್ಲೋ ಆಫ್ ಚಾರ್ಜಸ್ ಅನ್ನ ನಾವು ಡೈರೆಕ್ಷನ್ ಆಫ್ ಕರೆಂಟ್ ಅನ್ಬೇಕು. ಕೆಲವೊಮ್ಮೆ ಕಂಡಕ್ಟರ್ ವಿಷಯಕ್ಕೆ ಬಂದಾಗ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಚಾರ್ಜೆಡ್ ಪಾರ್ಟಿಕಲ್, ಅಂದ್ರೆ ಇಲೆಕ್ಟ್ರಾನ್ಗಳ ಡೈರೆಕ್ಷನ್, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ನ ಡೈರೆಕ್ಷನ್ಗೆ ಅಪೋಸಿಟ್ ಇರುತ್ತಲ್ವಾ. ಹಾಗೆ ಇಲ್ಲೂ ಕೂಡ ಈ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಏನ್ ಥಿಂಕ್ ಮಾಡಿದ್ರು, ಬ್ಯಾಟ್ರಿಯಿಂದ ಏನೋ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ ಚಾರ್ಜ್ ಅನ್ನ ಮೂವ್ ಮಾಡ್ಲಿಕ್ಕೆ. ಆ ಫೋರ್ಸ್ ಕೊಡೋದ್ರಿಂದ ಅದನ್ನ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೆಸರಿಟ್ಟಿರ್ಬೋದು. ಓಕೆ. ಬಟ್ ಆಕ್ಚುಲಿ ಆ ವರ್ಡ್ ಏನು ಹೊಂದಾಣಿಕೆ ಆಗುವಂಥದ್ದಲ್ಲ, ಬಟ್ ಅದು ನಾವು ಬಿಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಬಳಸ್ಕೊಂಡು ಬಂದ್ಬಿಟ್ಟಿದೀವಿ. ಅದಕ್ಕೆ ಇದನ್ನ ಡಿನೋಟೆಡ್ ಬೈ ಇ ಅಂತ ಇದೆ. ಆಕ್ಚುಲಿ ಎಪ್ಸಿಲಾನ್ ಅಲ್ವಾ, ಬಟ್ ನಾನು ಇ ಅಂತಾನೆ ಪ್ರೊನೌನ್ಸ್ ಮಾಡ್ತೇನೆ, ಯಾಕೆಂದ್ರೆ ಬಹಳಷ್ಟು ಬುಕ್ಗಳಲ್ಲಿ ಕ್ಯಾಪಿಟಲ್ ಇ ಅನ್ನು ಯೂಸ್ ಮಾಡ್ತಾರೆ. ಬಟ್ ನಮ್ಮ ಬೋರ್ಡ್ ಪ್ರಿಸ್ಕ್ರೈಬ್ಡ್ ಬುಕ್ಕಲ್ಲಿ ಇದನ್ನ ಎಪ್ಸಿಲಾನ್ ಸೈನ್ ಅನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಎಪ್ಸಿಲಾನ್ ಅನ್ನೋದಕ್ಕಿಂತ ಇ ಅನ್ನೋದೇ ಬೆಟರ್ ಅನ್ಕೋತೀನಿ. ಸೊ ಇ ಅಂತಾನೆ ಹೇಳ್ತೀನಿ ಅದನ್ನ. ಹಾಗೆ ಅದಕ್ಕೆ ಇ ಅಂದ್ರ ಅಂತ ಮಧ್ಯದಲ್ಲೆಲ್ಲೋ ನೋಡ್ಕೊಂಡು ಇಲ್ದೆ ಬೇಡದಿದ್ದೆ ಕಾಮೆಂಟ್ಸ್ ಬಂದ್ಬಿಡುತ್ತೆ. ಯಾವಾಗಲೂ ಒಳ್ಳೇದು ಯಾವಾಗಲೂ ಐಡೆಂಟಿಫೈ ಆಗಲ್ಲ ಅಲ್ವಾ. ಓಕೆ. ಸೊ ದಿಸ್ ಈಕ್ವಲ್ಸ್ ಟು ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈಗ ಗೊತ್ತಾಯ್ತು ನಮಗೆ ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ಸಿಂಪ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ EMF ಅಂತೀವಿ. ಹಾಗಾಗಿ ದಿಸ್ ಇ ಈಕ್ವಲ್ಸ್ ಟು ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಅಂತ ಕರಿತೀವಿ. ಎಸ್, ದಿಸ್ ಇಸ್ ಗ್ರೇಟರ್ ದೆನ್ 0. ಇದು ಪಾಸಿಟಿವ್ ಕ್ವಾಂಟಿಟಿ ಆಗಿರುತ್ತೆ. SI ಯೂನಿಟ್ ಇಸ್ ವೋಲ್ಟ್. EMF ನ SI ಯೂನಿಟ್ ವೋಲ್ಟ್ ಅಲ್ಲೇ ಇರುತ್ತೆ. ಅಂಡ್ EMF ಇಸ್ ನಾಟ್ ಎ ಫೋರ್ಸ್, ಇಟ್ ಈಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ಇದು ಫೋರ್ಸ್ ಅಲ್ಲ, ಇದು ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಆಕ್ಚುಲಿ ಪೊಟೆನ್ಷಿಯಲ್ ಡಿಫರೆನ್ಸ್ EMF ನೋಡಿದ್ರಲ್ಲ ನೀವು, ವಿ ಪ್ಲಸ್ ಮತ್ತೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲಿಂದ ಬಂದಿರೋದು, ವಿ ಪ್ಲಸ್ ಮೈನಸ್ ಈ ಒಂದು ಎನ್ ಪಾಯಿಂಟ್ ಅಲ್ಲಿ ಇರುವಂತಹ ಪೊಟೆನ್ಷಿಯಲ್, ಇವೆರಡರ ಡಿಫರೆನ್ಸ್ ಮಾಡಿದೀವಿ, ದಟ್ ಈಸ್ ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಅಂತ ಬಂದಿದೆ. ಕರೆಕ್ಟಾ? ಓಕೆ. ನೆಕ್ಸ್ಟ್ ಏನು ಕೇಳಿದ್ರೆ ಒಂದು ರೆಜಿಸ್ಟರ್ ಅನ್ನ ತೆಗೆದುಕೊಳ್ಳೋಣ. ಅಂದ್ರೆ ಒಂದು ಕಂಡಕ್ಟರ್ ಹ್ಯಾವಿಂಗ್ ಸಮ್ ರೆಸಿಸ್ಟೆನ್ಸ್ ಆರ್ ಅನ್ನ ಬಿಟ್ವೀನ್ ಪಿ ಅಂಡ್ ಎನ್ ಅಲ್ಲಿ ಕನೆಕ್ಟ್ ಮಾಡೋಣ. ಸೊ ಈ ರೀತಿ ಕನೆಕ್ಟ್ ಮಾಡೋಣ. ದಿಸ್ ಇಸ್ ರೆಸಿಸ್ಟೆನ್ಸ್ ಆರ್. ಈಗ ಏನಾಯ್ತು ಅಂದ್ರೆ ಒಂದು ಸರ್ಕ್ಯೂಟ್ ಕ್ಲೋಸ್ಡ್ ಅಂತ ಕರಿತೀವಿ ನಾವು, ಯಾಕೆಂದ್ರೆ ಸೆಲ್ಲಿನ ಎರಡು ಎಂಡ್ಗೂ ನಾವು ಕನೆಕ್ಟ್ ಮಾಡಿದ್ದೀವಿ. ಸೊ ನಾವು ಸ್ಟಡಿ ಕರೆಂಟ್ ಐ ಫ್ಲೋಸ್ ಥ್ರೂ ದ ಫ್ರಮ್ ಪಿ ಟು ಎನ್. ಈ ಇದರಲ್ಲಿ ಕರೆಂಟ್ ಪಿ ಟು ಎನ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಕರೆಂಟ್ ಐ ಫ್ಲೋಸ್ ಥ್ರೂ ಎಲೆಕ್ಟ್ರೋಲೈಟ್. ಇದ್ರ ಒಳಗನ್ನು ಹೋಗ್ಲೇಬೇಕಲ್ಲ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಅಂದ್ರೆ, ಫ್ರಮ್ ಎನ್ ಟು ಪಿ. ನೋಡಿ ಸರಿ ಅರ್ಥ ಮಾಡ್ಕೊಳ್ಳಿ, ಇದೇ ಸೆಂಟೆನ್ಸ್ ನೀವು ಓದಿದ್ರೆ ಅರ್ಥ ಆಗಲ್ಲ. ಹೊರಗಡೆ ಸರ್ಕ್ಯೂಟ್ ಇಂದ ಇದು ಪಾಸಿಟಿವ್ ಟರ್ಮಿನಲ್ಸ್, ಸೊ ಪಾಸಿಟಿವ್ ಇಂದ ಹೀಗೆ ಹೋಗುತ್ತೆ ಕರೆಂಟ್. ಅಂದ್ರೆ ಪಾಸಿಟಿವ್ ಚಾರ್ಜೆಡ್ ಪಾರ್ಟಿಕಲ್ ಅಂತ ಕೇಳಿ ತೊಂದರೆ ಇಲ್ಲ. ಪಾಸಿಟಿವ್ ಚಾರ್ಜೆಡ್ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಹೋಯ್ತು, ಇಲ್ಲೋಯ್ತು, ಇಲ್ಲೋಯ್ತು, ಇಲ್ಲಿ ಎಂಟರ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಏನು ಅದಕ್ಕೆ, ಹೀಗೆ ಹೋಗ್ಬೇಕಲ್ವಾ. ಸೊ
ಸೊ ಪಿ ಮತ್ತು ಎನ್ ಅಲ್ಲಿ ನಿಂತ್ಕೊಂಡಾಗ ನಿಮಗೆ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಪಿ ಇಂದ ಎನ್ ಹೋದಾಗ ಕಾಣಿಸುತ್ತೆ. ಇಂಟರ್ನಲ್ ಅಂದ್ರೆ ಒಳಗೆ ಸೆಲ್ಲಿಂದ ಒಳಗೆ ಇಲ್ಲಿ ನೋಡಿ ಇಲ್ಲಿ ಬಂತಲ್ವ, ಎನ್ ಬಂತು, ಎನ್ ಇಂದ ಪಿ ಬರಬೇಕು. ಅದಕ್ಕೆ ಕ್ಲೋಸರ್ ಸರ್ಕ್ಯೂಟ್ ಅಂತೀವಲ್ಲ ನಾವು, ಅದನ್ನೇ ಹೇಳಿದ್ರು. ಸೇಮ್ ಕರೆಂಟ್ ಐ ಫ್ಲೋಸ್ ಥ್ರೂ ಎಲೆಕ್ಟ್ರೋಲೈಟ್ ಬಟ್ ಫ್ರಮ್ ಎನ್ ಟು ಪಿ ಅಂತೇಳಿ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಒಳಗಡೆಗೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಅಂದ್ರೆ ಆಕ್ಚುಲಿ ನಾವು ಎನ್ ಮತ್ತು ಪಿ ಅನ್ನ ಆ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನಾವು ಅಬ್ಸರ್ವ್ ಮಾಡ್ತಾ ಇದ್ದಾಗ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಹೋಗೋ ಕರೆಂಟು ಹೀಗೆ ಹೋಗ್ತಾ ಇದೆ, ಇಂಟರ್ನಲ್ ಸರ್ಕ್ಯೂಟ್ ಅಲ್ಲಿ ಎಲ್ಲಿಂದ ಹೋಗ್ತಾ ಇದೆ, ಎನ್ ಇಂದ ಪಿ ಕಡೆಗೆ, ಹೊರಗಡೆ ಪಿ ಟು ಎನ್, ಒಳಗಡೆ ಎನ್ ಟು ಪಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ದ ಎಲೆಕ್ಟ್ರೋಲೈಟ್ ಥ್ರೂ ವಿಚ್ ಎ ಕರೆಂಟ್ ಫ್ಲೋಸ್ ಹ್ಯಾಸ್ ಎ ಫೈನೈಟ್ ರೆಸಿಸ್ಟೆನ್ಸ್. ಈ ಸೊಲ್ಯೂಷನ್ ಇದೆಯಲ್ಲ ಆ ಕಂಡಕ್ಟರ್ ಆಗಿ ವರ್ಕ್ ಮಾಡುತ್ತೆ, ಬಟ್ ಇಟ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್, ಒಂದು ಅಪೋಸಿಷನ್ ಅನ್ನ ಕೊಡ್ತಾ ಇರುತ್ತೆ. ಯಾವುದಕ್ಕೆ? ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸೆಲ್, ಆ ಸೆಲ್ಲಿನ ಒಳಗಡೆ ಹೋಗ್ತಾ ಇರುವಂತ ಕರೆಂಟ್ಗೆ ಒಂದು ಅಪೋಸಿಷನ್ ಅನ್ನ ಕೊಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನ ಏನಂತೀವಿ ಕೇಳಿದ್ರೆ, ಒಂದು ಎಲ್ಲಿ ಕರೆಂಟಿಗೆ ಅಪೋಸಿಷನ್ ಬರ್ತಾ ಇದೆಯೋ ನಾವಲ್ಲಿ ರೆಸಿಸ್ಟೆನ್ಸ್ ಅಂತೀವಿ. ಆದ್ರೆ ಇದೇನು ಕೇಳಿದ್ರೆ ಸೆಲ್ಲಿನ ಒಳಗಡೆ ಇರುವಂಥದ್ದು, ಯಾರೋ ಅದನ್ನ ಮಾಡಿ ಹಾಕಿರುವಂಥದ್ದಲ್ಲ, ಅದು ಇಂಟರ್ನಲಿ ಇರುವಂಥದ್ದು. ಹಾಗಾಗಿ ಅದಕ್ಕೆ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಅಂತ ಕರಿತೀವಿ, ಡಿನೋಟೆಡ್ ಬೈ ಸ್ಮಾಲ್ ಆರ್. ನೋಡಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಇಸ್ ಡಿಫೈನ್ಡ್ ಆಸ್ ದ ಅಪೋಸಿಷನ್ ಆಫರ್ಡ್ ಬೈ ದ ಸೆಲ್ ಟು ದ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಗೊತ್ತಾಯ್ತಲ್ಲ, ಈಗ ಅಷ್ಟೇ ಹೇಳಿದ್ದು ನಾನು. ಅದರಲ್ಲಿ ಕರೆಂಟ್ ಫ್ಲೋ ಆಗುವಾಗ ಅಪೋಸ್ ಮಾಡುತ್ತೆ. ಯಾವಾಗ ಕರೆಂಟ್ಗೆ ಅಪೋಸಿಷನ್ ಇದೆಯೋ ಅಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತಾನೆ ಅರ್ಥ. ಅದರಿಂದ ಏನಾಯ್ತು, ನಾವು ಅದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದ್ರ ಎಸ್ ಐ ಯೂನಿಟ್ ಏನು ಕೇಳಿದ್ರೆ ಓಮ್, ರೆಸಿಸ್ಟೆನ್ಸ್ ಬಂದಾಗ ಓಮ್ ಅಲ್ವಾ. ಓಕೆ, ಕರೆಂಟ್ ಥ್ರೂ ರೆಸಿಸ್ಟರ್ ಆರ್. ಈಗ ನಾವು ಹೊರಗಡೆ ಕರೆಂಟ್ ಅನ್ನ ಈಗ ಕರೆಂಟ್ ಐ ಇದೆ, ಈಗ ಆರ್ಗೆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರಬೇಕಲ್ವಾ. ಹಾಗಾಗಿ ನಾವು ಅದರ ರೆಸಿಸ್ಟೆನ್ಸ್ ಆರ್ ಅಂತ ಗೊತ್ತಿದೆ. ಓಮ್ಸ್ ಲಾ ನಮಗೆ ಎಲ್ಲ ಕಡೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಕರೆಂಟ್ ಥ್ರೂ ದ ರೆಸಿಸ್ಟರ್ ಆರ್ ಅಂದಾಗ ನಾವೇನು ಮಾಡ್ಬೋದು, ಓಮ್ಸ್ ಲಾ ಯೂಸ್ ಮಾಡಿಕೊಂಡು ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹೇಳ್ಬೋದು. ಕರೆಕ್ಟಾ? ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಿ ಅಂಡ್ ಎನ್. ಯಾಕೆಂದ್ರೆ ಪಿ ಇಂದ ಈ ರೆಜಿಸ್ಟರ್ ಕನೆಕ್ಟ್ ಆಗಿದೆ, ಎನ್ ಇಂದ ಈ ರೆಜಿಸ್ಟರ್ ಕನೆಕ್ಟ್ ಆಗಿದೆ. ಈ ರೆಜಿಸ್ಟರ್ಗೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರಬೇಕು ಇದೆಯೋ ಅಷ್ಟೇ ಪೊಟೆನ್ಷಿಯಲ್ ಡಿಫರೆನ್ಸ್ ಪಿ ಮತ್ತು ಎನ್ ಅಲ್ಲೂ ಇರಲೇಬೇಕು. ಯಾಕೆಂದ್ರೆ ದೇ ಆರ್ ಕನೆಕ್ಟೆಡ್ ಬೈ ಕಂಡಕ್ಟರ್ಸ್ ಅಲ್ವಾ. ಸೇಮ್ ಪಾಯಿಂಟ್, ಎರಡು ಸೇಮ್ ಪಾಯಿಂಟ್. ನೋಡಿ, ರೆಜಿಸ್ಟರ್ ಎಂಡು ಮತ್ತೆ ಪಿ ಕನೆಕ್ಟ್ ಆಗಿದೆ. ಈ ಕಡೆ ರೈಟ್ ಸೈಡಿನ ರೆಜಿಸ್ಟರ್ ಎಂಡು ಮತ್ತೆ ಎನ್ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸು ಪಿ ಮತ್ತು ಎನ್ನಿನ ಪೊಟೆನ್ಷಿಯಲ್ ಡಿಫರೆನ್ಸು ಎರಡು ಒಂದೇ. ಕರೆಕ್ಟಾ? ವೆನ್ ಆರ್ ಈಸ್ ಇನ್ಫೈನೈಟ್, ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂದ್ರೆ ಆರ್ ಅನ್ನೋದು ಇನ್ಫೈನೈಟ್ ಆದ್ರೆ, ಇನ್ಫೈನೈಟ್ ಅಂದ್ರೆ ಅರ್ಥ ಏನು? ಅದ್ರ ವ್ಯಾಲ್ಯೂ ಹೈಯೆಸ್ಟ್ ಇರಬೇಕು. ಕರೆಂಟ್ ಅದರಲ್ಲಿ ಫ್ಲೋ ಆಗ್ಲಿಕ್ಕೆ ಬಿಡೋದೇ ಇಲ್ಲ, ಅದು ಅಷ್ಟು ಹೈ ಇರಬೇಕು. ಇನ್ಫೈನೈಟ್ ಮಾಡೋದು ಹೇಗೆ? ಭಾಳ ಈಸಿ. ಈಗ ರೆಜಿಸ್ಟರ್ನ ತೆಗೆದುಬಿಡಿ. ಸೊ ರೆಜಿಸ್ಟರ್ ತೆಗೆದ್ರೆ ಏನಾಗುತ್ತೆ? ಓಪನ್ ಸರ್ಕ್ಯೂಟ್ ಆಗುತ್ತೆ. ಸೊ ಅವಾಗ ಏನರ್ಥ? ರೆಜಿಸ್ಟರ್ ಇನ್ಫೈನೈಟ್ ಆಯ್ತು, ಈ ಜಾಗದಲ್ಲಿ ಕರೆಂಟ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಾವು ಐ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ಬೋದು. ರೆಜಿಸ್ಟರ್ ತೆಗೆದುಬಿಡಿ, ಹೋಯ್ತಾ? ಅವಾಗ ಏನಾಯ್ತು? ಐ ಈಕ್ವಲ್ಸ್ ಟು 0. ಈಗ ಏನಾಗುತ್ತೆ ನೋಡೋಣ. ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎನ್ ಈಸ್, ಈಗ ಪಿ ಮತ್ತು ಎನ್ನಿನ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ? ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆಯೇ ಇಲ್ಲ? ಇದೆ, 100% ಅಲ್ವಾ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎ, ಈ ಪಾಯಿಂಟಿಂಗ್ ನೋಡೋದು, ಆಮೇಲೆ ಬಿಟ್ವೀನ್ ಎ ಆ್ಯಂಡ್ ಬಿ, ಆಮೇಲೆ ಬಿಟ್ವೀನ್ ಬಿ ಆ್ಯಂಡ್ ಎನ್. ನೋಡಿ ಸರಿಯಾಗಿ, ಈ ಪಿ ಮತ್ತು ಎಗೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಫಸ್ಟ್ ಡಿಫೈನ್ ಮಾಡಿದ್ವಿ ವಿ ಪ್ಲಸ್. ಎನ್ ಮತ್ತು ಬಿ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಮಾಡಿದ್ವಿ ಮೈನಸ್ ವಿ ಮೈನಸ್. ಕರೆಕ್ಟಾ? ಎ ಮತ್ತೆ ಬಿ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕರೆಂಟ್ ಇಲ್ಲ ಅಂದ್ರೆ 0 ಅಂತ ಕಲ್ತಿದ್ದೀವಿ ನಾವು ಅಲ್ವಾ. when there is no current, there is no potential difference between A and B. So no potential difference ಅಂದ್ರೆ ಅರ್ಥ ಏನು? ಸೇಮ್ ಪೊಟೆನ್ಷಿಯಲ್ ಇರುತ್ತೆ ಎರಡು ಪಾಯಿಂಟ್ ಅಲ್ಲಿ. ಅಂದ್ರೆ ಅರ್ಥ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ 0. ಈಗ 4 ವೋಲ್ಟ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೇಳಿದ್ರೆ ಏನು ಹೇಳ್ತೀರಿ ನೀವು? ಡಿಫರೆನ್ಸ್ ಮಾಡಿದ್ರೆ 4 - 4 is 0. ಸೊ ಹಾಗಾಗಿ ಏನಾಯ್ತು ಕೇಳಿದ್ರೆ ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಇದು ಪ್ಲಸ್ 0. ಯಾಕೆ 0 ಅಂದ್ರೆ ಇಲ್ಲಿ ಯಾವುದೇ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ. ಹಾಗಾಗಿ ನಾವು ಇದನ್ನು ಸಿಂಪ್ಲಿ ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಅಂತ ಬರೀಬಹುದು. ಕರೆಕ್ಟಾ? ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಇ ಎಮ್ ಎಫ್ ಆಫ್ ದ ಸೆಲ್. ನಾವು ಫಸ್ಟೇ ನೋಡ್ಕೊ ಬಂದಿದ್ವಿ. ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಅಂದ್ರೆ ದಟ್ ಈಸ್ ಇ ಎಮ್ ಎಫ್ ಆಫ್ ದ ಸೆಲ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಏನಾಯ್ತು? ದಿಸ್ ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಈಕ್ವಲ್ಸ್ ಟು ಇ ಎಮ್ ಎಫ್ ಆಫ್ ದ ಸೆಲ್. ಯಾವಾಗ ಅಂದ್ರೆ ಐ ಇಸ್ ಈಕ್ವಲ್ ಟು 0. ಇಫ್ ದರ್ ಇಸ್ ನೋ ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅಂದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ದ ಸೆಲ್, ಈ ಟರ್ಮಿನಲ್ಸ್ ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೋ ಇಟ್ ಸೆಲ್ಫ್ ಇಸ್ ದ ಇ ಎಮ್ ಎಫ್. ಹಾಗಾದ್ರೆ ಇ ಎಮ್ ಎಫ್ ಅನ್ನು ನಾವು ಯಾವಾಗ ಹೇಳ್ಬೋದು? ಇಫ್ ದರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್.
ಅರ್ಥ ಆಯ್ತಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇ ಎಮ್ ಎಫ್ ಅನ್ನೋದು ಏನು ಕೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ದ ಬ್ಯಾಟ್ರಿ ಇನ್ ಓಪನ್ ಸರ್ಕ್ಯೂಟ್ ಓಪನ್ ಇದ್ದಾಗ. ಓಕೆ, ಅದಕ್ಕೆ ನಾವು ಡಿಫೈನ್ ಮಾಡ್ಬೋದು ಇ ಎಮ್ ಎಫ್ ಅನ್ನ. ಏನು ಅಂದ್ರೆ ದ ಇ ಎಮ್ ಎಫ್ ಆಫ್ ಎ ಸೆಲ್ ಇಸ್ ದ potential difference between the positive and negative electrodes in an open circuit. Potential difference between positive and negative electrodes in open circuit ಅನ್ನೋದು ಇಂಪಾರ್ಟೆಂಟ್. ಆರ್ ಇನ್ನೊಂದು ರೀತಿ ನಾವು ಹೇಳೋದಾದ್ರೆ ಏನು ಮಾಡ್ಬೋದು, EMF of a cell is the potential difference between the positive and negative electrodes when no current flowing through the cell. ಸೆಲ್ ಒಳಗಡೆನೂ ಕರೆಂಟ್ ಹೋಗ್ತಾ ಇಲ್ಲ, ಸೊ ಸೆಲ್ಲಿಂದನೂ ಕರೆಂಟ್ ಹೋಗ್ತಾ ಇಲ್ಲ, ಸೆಲ್ ಒಳಗಡೆನೂ ಕರೆಂಟ್ ಹೋಗ್ತಾ ಇಲ್ಲ, ನೋ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸೆಲ್, then the potential difference itself is the EMF. ಅವಾಗ EMF ಅಂತ ನಾವು ಹೇಳ್ತೀವಿ. ಕ್ಲಿಯರ್? ಓಕೆ. when R is finite, R ಒಂದು ವ್ಯಾಲ್ಯೂ ಇದೆ ಅನ್ಕೊಳ್ಳೋಣ, 10 ಓಮೋ 20 ಓಮೋ ಯಾವುದೋ ಒಂದು ವ್ಯಾಲ್ಯೂ ಇದೆ, ಅದಕ್ಕೆ ಫೈನೈಟ್, ಇನ್ಫೈನೈಟ್ ಅಲ್ಲ, ಇನ್ಫೈನೈಟ್ ನೋಡಿ ಬಂದ್ವಿ ಈಗ ನಾವು. ಆರ್ ಫೈನೈಟ್ ಇದ್ರೆ ಏನಾಗುತ್ತೆ, ಅದಕ್ಕೆ ನಾವು ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಕರಿತೀವಿ. ಈಗ ಕರೆಂಟ್ ಫ್ಲೋ ಆಗುತ್ತಲ್ವಾ, I is not equals to 0, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎನ್, ಈ ಪಿ ಮತ್ತು ಎನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಗ ಹೇಳಬೇಕು ನಾವು. ಹೇಗೆ? ವಿ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎ, ಇದಕ್ಕೂ ನೋಡ್ತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತೀವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಎ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾವು ನೋಡ್ತಾ ಇರೋದು ಪೊಟೆನ್ಷಿಯಲ್ ಡಿಫರೆನ್ಸು ಪಿ ಮತ್ತು ಎನ್ ನ ಮಧ್ಯೆ. ನಿಮಗೆಲ್ಲ ಒಂದು ಕಡೆ ತಲೆಗೆ ಬಂದಿರ್ಬೋದು, ಸರ್ ಈ ರೆಜಿಸ್ಟ್ರಲ್ಲೂ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆಯಲ್ಲ, ಏನದು? ರೆಜಿಸ್ಟ್ರಿಗಿರುವಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ, ಕರೆಕ್ಟಾ? ಆ ರೆಜಿಸ್ಟರ್ನ ಎರಡು ಎಂಡ್ಗಳಿವೆಯಲ್ಲ, ಈ ಎರಡು ತುದಿಗಳು, ದೇ ಆರ್ ಕನೆಕ್ಟೆಡ್ ಟು ಪಿ, ಒನ್ ಈಸ್ ಕನೆಕ್ಟೆಡ್ ಟು ಎನ್. ಸರಿನಾ? ಪಿ ಮತ್ತು ಎನ್ ನಲ್ಲಿ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾವು ಫೈಂಡ್ ಔಟ್ ಮಾಡ್ತೀವೋ, ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ಗೂ ಇರ್ಬೇಕು ತಾನೆ, ಯಾಕಂದ್ರೆ ಅವೆರಡು ಸೇಮ್ ಪಾಯಿಂಟ್ಗೆ ಕನೆಕ್ಟ್ ಆಗಿವೆ. ಎಸ್, ಓಕೆ. ಹಾಗಾದ್ರೆ ಈಗ ನಾವು ನೋಡ್ತಾ ಇರೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಪಿ ಮತ್ತು ಎಗೆ, ಅದು ವಿ ಪ್ಲಸ್ ಅಂತ ಗೊತ್ತಿದೆ. ಎನ್ ಮತ್ತು ಬಿಗೆ, ಬಿಟ್ವೀನ್ ಬಿ ಆ್ಯಂಡ್ ಎ ಇದೆ, ಬಿ ಆ್ಯಂಡ್ ಎನ್ ಇದೆ, ಇದು ಎನ್ ಮಾಡ್ಕೊಳ್ಳಿ, ಇದು ಎನ್ಗೂ ಮತ್ತು ಇದಕ್ಕೂ ಎಷ್ಟಿದೆ ಅಂತ ನೋಡಬೇಕು. ಸೊ ಹಾಗಾಗಿ ಏನಾಗುತ್ತೆ ನಮಗೆ, ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಈಕ್ವಲ್ಸ್ ಟು ವಿ ಪ್ಲಸ್ ಮೈನಸ್ ಐ ಆರ್ ಪ್ಲಸ್ ವಿ ಮೈನಸ್. ಓಕೆ, ಅದನ್ನು ರೀರೈಟ್ ಮಾಡಿದರೆ ವಿ ಈಕ್ವಲ್ಸ್ ಟು ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಮೈನಸ್ ಐ ಆರ್ ಅಂತ ಬರಿತೀವಿ. ಇನ್ನು ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಅಂದರೆ ಇ ಎಮ್ ಎಫ್ ಆಫ್ ದ ಸೆಲ್, ಅದು ನಮ್ಗೆ ಗೊತ್ತಿದೆ, ಯಾಕಂದ್ರೆ ಅದು ನಾವು ನೋಡ್ಕೊ ಬಂದಿದ್ವಿ. ವಿ ಪ್ಲಸ್ ಪ್ಲಸ್ ವಿ ಮೈನಸ್ ಬಂತಂದ್ರೆ ದಟ್ ಇಸ್ ದ ಇ ಎಮ್ ಎಫ್ ಆಫ್ ದ ಸೆಲ್. ಸೊ ಹಾಗಾಗಿ ವಿ ಇಸ್ ಈಕ್ವಲ್ ಟು ಇ ಎಮ್ ಎಫ್ ಇರೋ ಜಾಗದಲ್ಲಿ ಇ ಎಮ್ ಎಫ್ ಇ ಹಾಕಿ ಮೈನಸ್ ಐ ಇಂಟು ಆರ್ ಉಳ್ಕೊಳ್ಳುತ್ತೆ, ಮೈನಸ್ ಐ ಇಂಟು ಆರ್. ಹೌದು, ಈ ಐ ಇಂಟು ಆರ್ ಎಲ್ಲಿಂದ ಬಂತು? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಇಸ್ ಮೈನಸ್ ಐ ಆರ್. ಈಗ ನೀವು ಕೇಳ್ಬೋದು, ಯಾಕೆ ಸರ್ ಮೈನಸ್ ಐ ಆರ್ ಅಂತೇಳಿ? ನೆಗೆಟಿವ್ ಸೈನ್ ಇಸ್ ಬಿಕಾಸ್ ಕರೆಂಟ್ ಐ ಫ್ಲೋಸ್ ಫ್ರಮ್ ಬಿ ಟು ಎ ಇನ್ ಎಲೆಕ್ಟ್ರೋಲೈಟ್ ಅಲ್ಲಿ ನಾವು ಈಗ ಪಿ ಇಂದ ಎನ್ ಕಡೆ ನಾವು ನೋಡ್ತಾ ಇದ್ದೀವಿ, ಅಲ್ಲಿಂದ ನೋಡ್ತಾ ಇರ್ಬೇಕಾದ್ರೆ ಕರೆಂಟ್ ಪಿ ಇಂದ ಹೋಗ್ತಾ ಇದೆ, ಕರೆಂಟ್ ಪಿ ಇಂದ ಹೋಗ್ತಾ ಇದೆ, ಕರೆಂಟ್ ಎನ್ ಗೆ ಎಂಟರ್ ಆಗ್ತಾ ಇದೆ. ಯಾವಾಗ ಎಲೆಕ್ಟ್ರೋಲೈಟ್ ಮಧ್ಯೆ ಬಂತು ಅಲ್ಲಿ ನೋಡಿದ್ರೆ ಪಿ ಇಂದ ಹೋಗ್ತಾ ಇಲ್ಲ, ಎನ್ ಇಂದ ಹೋಗ್ತಾ ಇದೆ. ಸೊ ನಾವು ಅಂದ್ಕೊಂಡಿರೋ ಡೈರೆಕ್ಷನ್ಗೆ ಅಪೋಸಿಟ್ ಬಂತಲ್ವಾ, ಯಾವುದು? ಐ ಇಂಟು ಆರ್ ಅನ್ನೋದು, ಸ್ಮಾಲ್ ಆರ್ ಅನ್ನೋದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಅಲ್ವಾ. ಹಾಗಾಗಿ ನೆಗೆಟಿವ್ ಸೈನ್ ತಗೋತೀವಿ. ಗೊತ್ತಾಯ್ತಿದ್ದು? ಓಕೆ, ಈಗ ಇದನ್ನು ಇಕ್ವೇಶನ್ 1 ಅನ್ಕೊಂಡ್ವಿ ನಾವು. ನೆಕ್ಸ್ಟ್ ಏನು ಕೇಳಿದ್ರೆ ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಆರ್ ಅಂತ, ಅದಕ್ಕೂ ಸಮ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಈ ವಿ ಅನ್ನೋದು ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಹೇಳ್ಬೋದು. ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಓಕೆ, ವಿ ಇಸ್ ಆಲ್ಸೋ ನೋನ್ ಆಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ವರ್ಡ್ ಎಲ್ಲಾದರೂ ಸಾಮಾನ್ಯವಾಗಿ ವಾಟ್ ಇಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕೇಳ್ಬಿಡ್ತಾರೆ. ಈ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು? Terminal potential difference of a cell is defined as the potential difference between its terminals when current is drawn from the cell. See the difference? EMF ಅಂದಾಗ there is no current, but current ಹೋದ್ರೆ ಏನಂತೀವಿ ನಾವು? ಅದೇ EMF ಅನ್ನ ನಾವು EMF ಅಂತ ಕರೆಯಲ್ಲ, ಕರೆಂಟ್ ಹೊರಗಿನ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗ್ತಾ ಇದೆ, ಆವಾಗ ನಾವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಟರ್ಮಿನಲ್ PD ಅಂತ ಕರಿತೀವಿ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ನೋಡಿ, ಹಾಗಾದ್ರೆ ದಿಸ್ ವಿ ಅನ್ನೋದು ಇದೆಯಲ್ಲ, ದಿಸ್ ಇಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಇ ಎಮ್ ಎಫ್ ಅಲ್ಲ ನೋಡಿ. ಸೊ ನಮ್ಗೆ ಏನನ್ಸುತ್ತೆ ಕೇಳಿದ್ರೆ, ಟರ್ಮಿನಲ್ ಪಿ ಡಿ ಇಸ್ ಲೆಸ್ ದೆನ್ ದ ಇ ಎಮ್ ಎಫ್ ಆಫ್ ದ ಸೆಲ್. ಇಲ್ಲಿ ನೋಡ್ರಿ ಗೊತ್ತಾಗುತ್ತೆ, ಇ ಎಮ್ ಎಫ್ ಅಲ್ಲಿ ಇದು ಕಳೆದ್ರೆ ಮೈನಸ್ ಐ ಆರ್ ಮಾಡಿದಾಗ ನಮಗೆ ವಿ ಬರುತ್ತಲ್ವ. ಸೊ ದಿಸ್ ವ್ಯಾಲ್ಯೂ ಏನ್ ಮಾಡ್ತಾ ಇದೆ, ಇ ಎಮ್ ಎಫ್ ಅನ್ನ, ಟೋಟಲ್ ಇ ಎಮ್ ಎಫ್ ಅನ್ನ ಕಡಿಮೆ ಮಾಡ್ತಾ ಇದೆ. ಸೊ ಹಾಗಾಗಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಸ್ಮಾಲರ್ ದೆನ್, ಇಸ್ ಲೆಸ್ ದೆನ್ ಇ ಎಮ್ ಎಫ್ ಆಫ್ ದ ಸೆಲ್. ಇ ಎಮ್ ಎಫ್ 4 ವೋಲ್ಟ್ ಇದೆ ಅನ್ಕೊಳ್ಳಿ,
ಟರ್ಮಿನಲ್ ಪೊಟೆನ್ಷಿಯಲ್ ಎಷ್ಟಿರ್ಬೋದು? ಕಡಿಮೆ ಇರುತ್ತೆ. 3.8 ಇರ್ಬೋದು, 3.6 ಇರ್ಬೋದು. ಲೆಸ್ ದೆನ್ EMF ಗಿಂತ ಕಡಿಮೆ ಇರುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಕ್ಸ್ಪ್ರೆಷನ್ ಫಾರ್ ಮೇನ್ ಕರೆಂಟ್. ಈಗ ಮೇನ್ ಕರೆಂಟ್ ಅಂದ್ರೆ ಏನು? ಈ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆಯಲ್ಲ, ದಿಸ್ ಇಸ್ ಐಗೆ ನಾವು ಮೇನ್ ಕರೆಂಟ್ ಅಂತ ಕರಿತೀವಿ. ಯಾಕೆ ಮೇನ್ ಕರೆಂಟ್ ಅಂದ್ರೆ, ನೀವು ಸೆಲ್ಗಳ ಈ ಟರ್ಮಿನಲ್ ಇದೆಯಲ್ಲ, ಒಂದು ರೆಜಿಸ್ಟರ್ ಹಾಕಿದ್ರಿ, ಇನ್ನು 2 ರೆಜಿಸ್ಟರ್ ಹಾಕ್ಬೋದು, 3 ಹಾಕ್ಬೋದು, 4, 5 ಈಗ ಪ್ಯಾರಲಲ್ ಆಗಿ ಹಾಕ್ಬೋದು, ಸೀರೀಸ್ ಅಲ್ಲಿ ಹಾಕ್ಬೋದು. ಎಸ್, ಸೀರೀಸ್ ಪ್ಯಾರಲಲ್ ಮಿಕ್ಸ್ ಮಾಡಿ ಹಾಕ್ಬೋದು. ಹಾಗಾಗಿ ನಾವೇನಂತೀವಿ ಅಂದ್ರೆ, ಸೆಲ್ಲಿಂದ ಟರ್ಮಿನಲ್ಸ್ ಇಂದ ಹೊಡ್ತಾ ಇರುವಂತ ಕರೆಂಟ್ ಇದೆಯಲ್ಲ, ಅದಕ್ಕೆ ಮೇನ್ ಕರೆಂಟ್ ಅಂತ ಕರಿತೀವಿ. ಸೆಲ್ಲಿಂದ ಹೋಗ್ತಾ ಇದೆಯಲ್ಲ ಕರೆಂಟ್, ಅದಕ್ಕೆ ಮೇನ್ ಕರೆಂಟ್. ಕರೆಕ್ಟಾ? ಈಗ ನಮಗೆ 2 ಎಕ್ಸ್ಪ್ರೆಷನ್ ಸಿಕ್ಕಿದೆ. V = E - IR, ಮತ್ತೊಂದು V = IR. V ಅನ್ನೋದು ಈ ಸೆಲ್ ಇದೆಯಲ್ಲ, ಇದರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್. ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಇದನ್ನು ಬರ್ದಿದ್ದೀವಿ. ಓಕೆ, ಎರಡು ಕಂಪೇರ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಫ್ರಮ್ ಇಕ್ವೇಶನ್ 1 and 2, IR = E - IR ಅಂತ ಬರಿಬೋದು ಅಲ್ವಾ? IR = E - IR ಅಂತ ಬರಿಬೋದು. ಸೊ ಈ -IR ಈಚಿತ್ತು ಅಂದ್ರೆ IR + I × ಸ್ಮಾಲ್ r = E, EMF ಆಫ್ ದ ಸೆಲ್. I ಕಾಮನ್ ಇಟ್ಕೊಂಡ್ರೆ R + ಸ್ಮಾಲ್ r = EMF ಆಫ್ ದ ಸೆಲ್. I ಅನ್ನೋದು ಬೇಕು ನಮಗೆ. ಏನದು? ದಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಮೇನ್ ಕರೆಂಟ್. I = E EMF / R + R. ವೆರಿ ಸಿಂಪಲ್ ನೋಡಿ, ಈ ಎಕ್ಸ್ಪ್ರೆಷನ್ ಇಂದ ಸಿಕ್ತು ನಮಗೆ. ಸೊ ತುಂಬಾ ಹೆಲ್ಪ್ ಆಗುತ್ತೆ ಈ ಎಕ್ಸ್ಪ್ರೆಷನ್. ಭಾಳ ಕಡೆ ಯೂಸ್ ಮಾಡ್ತೀವಿ ನಾವು ಇದನ್ನು. ಓಕೆ, ಎಕ್ಸ್ಪ್ರೆಷನ್ ಫಾರ್ ಮೇನ್ ಕರೆಂಟ್. ಇನ್ನು ಈ ಒಂದು ರೆಜಿಸ್ಟರ್ ಹಾಕಿದೀವಿ ಅಥವಾ ಕಾಂಬಿನೇಷನ್ ಆಫ್ ರೆಜಿಸ್ಟರ್ನ ಹಾಕಿ ನೀವು ಇಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಗೊತ್ತು ನಿಮಗೆ, ಅದನ್ನು ಮಾಡ್ಲಿಕ್ಕೆ ಈಗ ಕಲ್ತಿದ್ರಿ ಹಿಂದಿನ ಕ್ಲಾಸಲ್ಲಿ. ಸೊ ಆ ರೀತಿ ಇದ್ದಾಗಲೂ ನಾವು ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಸಿಂಗಲ್ ವ್ಯಾಲ್ಯೂ ತಂದ್ಕೊಂಡು, ಸಿಂಗಲ್ ವ್ಯಾಲ್ಯೂ ಅಂದ್ರೆ ಒಂದು ನಂಬರ್ ಅಲ್ಲ, ಸಿಂಗಲ್ ರೆಜಿಸ್ಟರ್ನ ವ್ಯಾಲ್ಯೂಗೆ ಈಕ್ವಲೆಂಟ್ ರೆಜಿಸ್ಟರ್ ವ್ಯಾಲ್ಯೂ ತಂದ್ಕೊಂಡು ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಜಸ್ಟ್ ಈಗ ನಿಮ್ಗೆ ಹೇಳುವಾಗ ಇದ್ರ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ, ಬಟ್ ಯಾವಾಗ ನೀವು ವರ್ಕ್ ಮಾಡ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ, ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ. ಅದರಿಂದ ಏನಾಯ್ತು ಕೇಳಿದ್ರೆ, V = I × R ಅಲ್ವಾ? ಸೊ I ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಗುತ್ತೆ. ಸೊ V = E × R / R + R. ನೆಕ್ಸ್ಟ್, ಸರ್ಕ್ಯೂಟ್ ಸಿಂಬಲ್ ಫಾರ್ ಸೆಲ್ಗೆ ಸರ್ಕ್ಯೂಟ್ ಸಿಂಬಲ್ ಅನ್ನ ಯಾವ್ದು ಹಾಕ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ಸಾಮಾನ್ಯವಾಗಿ ಬರಿತಾ ಹೋಗ್ಲಿಕ್ಕಾಗಲ್ಲ, ಬ್ಯಾಟ್ರಿ ಅದು ಇದು, ರೆಜಿಸ್ಟರ್ ನೀವು ಸರ್ಕ್ಯೂಟ್ ಸಿಂಬಲ್ ನೋಡಿದ್ರಲ್ಲ, ಹಾಗೆ ಈ ಸೆಲ್ಗೂ ಕೂಡ ಸರ್ಕ್ಯೂಟ್ ಸಿಂಬಲ್ ಇರುತ್ತೆ ಲೈಕ್ ದಿಸ್ ವೇ. ಇಲ್ಲೊಂದು ನೋಡಿ ಡಿಫರೆನ್ಸ್ ನೋಡಿ, ಕೆಪಾಸಿಟರ್ ಕಲ್ತಿದ್ದೀರಲ್ವ ನೀವು ಹಿಂದಿನ ಸೆಕೆಂಡ್ ಚಾಪ್ಟರ್ ಅಲ್ಲಿ. ಎರಡೂ ಸೇಮ್ ಹೈಟ್ ಇದ್ರೆ ಕೆಪಾಸಿಟರ್ ಆಗ್ಬಿಡುತ್ತೆ. ಸೊ ಅದೊಂದು ನೆನ್ಪಿಟ್ಕೋಬೇಕು. ಒಂದು ಹೈಟ್ ಜಾಸ್ತಿ ಇರುತ್ತೆ, ಇನ್ನೊಂದು ಹೈಟ್ ಕಡಿಮೆ ಇರುತ್ತೆ. ಈ ಪ್ಯಾರಲಲ್ ಲೈನ್ಸ್ ಅಲ್ಲಿ ಹೈಟ್ ಜಾಸ್ತಿ ಇರೋದಕ್ಕೆ ನಾವು ಪಾಸಿಟಿವ್ ಟರ್ಮಿನಲ್ ಅಂತ ಕರಿತೀವಿ, ಹೈಟ್ ಕಡಿಮೆ ಇರೋದಕ್ಕೆ ನೆಗೆಟಿವ್ ಟರ್ಮಿನಲ್ ಅಂತ ಕರಿತೀವಿ. ಮತ್ತೇನಾಗುತ್ತೆ ಕೇಳಿದ್ರೆ, ಸೆಲ್ ವಿತ್ ಇಂಟರ್ನಲ್ ರೆಸಿಸ್ಟೆನ್ಸ್, ಅದ್ರ ಒಟ್ಟಿಗೆ ಅದ್ರ ಒಳಗಡೆ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಹೆಂಗ್ ತೋರಿಸೋದು? ಈ ಬ್ಯಾಟ್ರಿ ಸೆಲ್ಲಿನ ಸಿಂಬಲ್ ಒಳಗಡೆ ತೋರಿಸಬಾರ್ದು, ಅದನ್ನು ಹೊರಗಡೆ ತೋರಿಸ್ತಾರೆ. ಈ ರೀತಿ ತೋರಿಸ್ತಾರೆ, ಸಣ್ಣಕ್ಕೆ ರೆಸಿಸ್ಟೆನ್ಸ್ ಹಾಕಿ ತೋರಿಸ್ತಾರೆ, ಸ್ಮಾಲ್ r ಅನ್ನೋದು. ಯೂಶಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಆ ಸೆಲ್ಲಿನ ಪಕ್ಕನೇ ಈ ರೆಜಿಸ್ಟರ್ನ ಇಟ್ಟಿರ್ತಾರೆ. 1 Ω, 2 Ω ಅಥವಾ 0.5 Ω ಈ ರೀತಿ ಇರುತ್ತೆ. ಸೆಲ್ಲಿನ ವೋಲ್ಟು 4 ವೋಲ್ಟ್, 5 ವೋಲ್ಟ್, 6 ವೋಲ್ಟ್ ಇದ್ರೆ 1 Ω, 2 Ω ಮ್ಯಾಕ್ಸಿಮಮ್ ಅಂದ್ರೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಏನಾಗುತ್ತೆ? ಇಷ್ಟೊತ್ತು ನೋಡಿದಲ್ಲ ನಾವು, ಇಂಟರ್ನಲ್ ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ I × ಸ್ಮಾಲ್ r ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ EMF ಅಲ್ಲಿ ಅದನ್ನು ಸಬ್ಟ್ರಾಕ್ಟ್ ಮಾಡ್ಬೇಕಲ್ವ ನಾವು. ಹಾಗಾಗಿ ನಮ್ಗೆ ಏನಾಗುತ್ತೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಸೆಲ್ ಒಳ್ಳೇದಿಲ್ಲ ಅಂತೀವಿ ನಾವು, ಸೆಲ್ ಯೂಸ್ ಮಾಡೋಕ್ಕೆ ಚೆನ್ನಾಗಿಲ್ಲ ಅಂತ ಅಂತೀವಿ. ಯಾಕೆಂದ್ರೆ ನಮಗೆ ತುಂಬಾ ವೇಸ್ಟ್ ಆಗಿ ಹೋಗ್ತಾ ಇದೆ ಯಾವುದರಲ್ಲಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ಲಿ. ಹಾಗಾಗ್ಬಾರ್ದಲ್ವಾ? ಸೊ ಅದಕ್ಕೆ ಸ್ಮಾಲ್ ವ್ಯಾಲ್ಯೂ ಇರುತ್ತೆ. ಇನ್ನು ಸೆಲ್ ಮತ್ತೆ ಬ್ಯಾಟ್ರಿ ನಾನು 1-2 ಸರಿ ಯೂಸ್ ಮಾಡಿದೆ. ಈಗ ಸೆಲ್ ಬ್ಯಾಟ್ರಿ ಅಂತ ಇದೆ. ಸೆಲ್ ಮತ್ತೆ ಬ್ಯಾಟ್ರಿ ಅಂದ್ರೆ ಏನ್ ಡಿಫರೆನ್ಸ್? ಸೊ ಯೂಶಲಿ ಸೆಲ್ ಇಸ್ ಎ ಸಿಂಗಲ್ ಯೂನಿಟ್ ಡಿವೈಸ್ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ, ಸೆಲ್ ಅಂತ ಕರಿತೀವಿ. ಹಾಗಾದ್ರೆ ಬ್ಯಾಟ್ರಿ ಅಂದ್ರೆ ಏನು? ಬ್ಯಾಟ್ರಿ ಕನ್ಸಿಸ್ಟ್ ಆಫ್ ಗ್ರೂಪ್ ಆಫ್ ಸೆಲ್ಸ್ಗಳನ್ನು ಕನೆಕ್ಟ್ ಮಾಡ್ತಾರೆ, ಸೀರೀಸ್ ಆರ್ ಪ್ಯಾರಲಲ್. ಅಗತ್ಯಕ್ಕೆ ಅನುಗುಣವಾಗಿ, ಅಗತ್ಯಕ್ಕೆ ಅನುಗುಣ ಅಂದ್ರೆ ಏನು ಗೊತ್ತಾ, ನಮಗೆ ಕರೆಂಟ್ ಜಾಸ್ತಿ ಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಬೇಕು, ಅದ್ರ ಮೇಲಿಂದ ಬ್ಯಾಟ್ರಿಯನ್ನ ರೆಡಿ ಮಾಡ್ತಾರೆ. ಸೊ ಯೂಶಲಿ ಕಾಮನ್ ಆಗಿ ಏನು ಹೇಳೋದಾದ್ರೆ, ಸೆಲ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಜಾಸ್ತಿ ಮಾಡ್ಕೋತಾರೆ. ಯೂಶಲಿ 1.5 1 ವೋಲ್ಟ್ ಇರುತ್ತೆ ಅನ್ಕೊಳ್ಳಿ ಸೆಲ್, ನಮಗೆ 6 ವೋಲ್ಟ್ ಬೇಕು. ಏನ್ ಮಾಡ್ಬೇಕು ಅವಾಗ?
ಆವಾಗ ಸೆಲ್ಸನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿ ತಗೋತೀವಿ. ನಾವು ಅದಕ್ಕೆ ಬ್ಯಾಟ್ರಿ ಅಂತ ಕರಿತೀವಿ. ಸೊ ಅಂದರೆ ಒಂದು ಗ್ರೂಪ್ ಆಫ್ ಸೆಲ್ಸಿಗೆ ನಾವು ಬ್ಯಾಟ್ರಿ ಅಂತೀವಿ ಅಂತ ಗೊತ್ತಾಯ್ತಲ್ವಾ? ಓಕೆ. ಈಗ ಎಕ್ಸ್ಪ್ರೆಷನ್ ಫಾರ್ ಬ್ರಾಂಚ್ ಕರೆಂಟ್, ಇದೊಂದು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ನಮ್ಮ ಸಿಲೆಬಸ್ಸಲ್ಲಿ ನೀವು ಹುಡುಕಾಡಿದರೆ ಸಿಗ್ಲಿಕ್ಕಿಲ್ಲ. ಬಟ್ ಇದು ಎಷ್ಟೋ ಸಂದರ್ಭದಲ್ಲಿ ತುಂಬ ಹೆಲ್ಪ್ ಆಗುವಂಥದ್ದು. ನಿಮಗೆ ಗೊತ್ತಾಗುತ್ತೆ ಅದನ್ನು ಹೇಗೆ ಯೂಸ್ ಮಾಡ್ತಾರೆ, ಮತ್ತು ಈಸಿಯಾಗಿ ನಾವು ಅದನ್ನು ಕೆಲವು ತುಂಬ 2-3 ಸ್ಟೆಪ್ಸ್ಗಳು ಬೇಕಾಗುವಂಥ ಸಂದರ್ಭದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಸಾಲ್ವ್ ಆಗುತ್ತೆ. ಓಕೆ, ಮತ್ತು ಏನಂತ ಕಷ್ಟದ ವಿಷಯನೇ ಅಲ್ಲ, ಭಾರಿ ಈಸಿಯಾಗಿದೆ ನೋಡಿ. ಓಕೆ, ಏನು ಮಾಡುವ ಈಗ? ಕನ್ಸಿಡರ್ 2 ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ R1 ಆ್ಯಂಡ್ R2. 2 ರೆಸಿಸ್ಟರ್ನ ತೆಗೆದುಕೊಳ್ಳೋಣ. ರೆಸಿಸ್ಟೆನ್ಸ್ ಏನಿದೆ R1 ಮತ್ತು R2 ಇದೆ. ಅದನ್ನು ಏನು ಮಾಡೋಣ ಕೇಳಿದರೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡೋಣ ಬಿಟ್ವೀನ್ ಪಾಯಿಂಟ್ಸ್ A ಆ್ಯಂಡ್ B. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದೆ, ಈ ರೀತಿ ರೆಸಿಸ್ಟರ್ ಈ ಥರ ಕನೆಕ್ಟ್ ಮಾಡಿದರೆ ಪ್ಯಾರಲಲ್ ಅಲ್ವಾ, ನಿಮ್ಗೆ ಗೊತ್ತಾಗಿದೆ ಬಿಡಿ. ಲೆಟ್ ವಿ ಬಿ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಕಾಂಬಿನೇಷನ್. ಈ ಕಾಂಬಿನೇಷನ್ಗೆ ಹೊರಗಡೆಯಿಂದ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್, ನಮಗೆ EMF ಇಂಟರ್ನಲ್ ರೆಸಿಸ್ಟೆನ್ಸು ಬೇಡ, ಸಿಂಪ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ್ದೀವಿ. ಯಾವುದು? ಬೈ ಎನಿ ಮೀನ್ಸ್, ಆಯ್ತಾ? ಯಾಕೆಂದರೆ ಅದನ್ನು ಇಲ್ಲಿ ಹಾಕೊಂಡು ನಾವು ಕಷ್ಟಪಡೋದು ಬೇಡ ಅಂತೇಳಿ. ಸೊ ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಕಷ್ಟಪಡೋದಂತ ಅಲ್ಲ. ಈಗ ಇಲ್ಲಿ ಏನಾಗುತ್ತೆ, ವಿ ಬದಲು ನಾ EMF ತಗೊಂಡ್ರೆ ಏನಾಗುತ್ತೆ, ಏನು ನಿಮಗೊಂಚೂರು ಜಾಸ್ತಿ ಹೆವಿ ಅನಿಸುತ್ತೆ ಅಂತೇಳಿ ನಾನು ಹೇಳಿದ್ದು. ವಿ ಈಕ್ವಲ್ಸ್ ಟು E ಮೈನಸ್ IR. ನಾನೇನು ಮಾಡಿದೆ ಹಾಗಾದರೆ? EMF ಗೊತ್ತಿದೆ ನನಗೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಗೊತ್ತಿದೆ, ಕರೆಂಟ್ ಗೊತ್ತಿದೆ, ಅದನ್ನು ಸಬ್ಟ್ರಾಕ್ಟ್ ಮಾಡಾಕ್ದೆ ಅಂದ್ಕೊಳ್ಳಿ. ಸೊ ಐ ವಿಲ್ ಗೆಟ್ ದ ವಿ ವ್ಯಾಲ್ಯೂ, ದಟ್ ಈಸ್ ವಿ. ಕರೆಕ್ಟಾ? ಓಕೆ. ಲೆಟ್ ಐ ಬಿ ದ ಮೇನ್ ಕರೆಂಟ್. ಮೇನ್ ಕರೆಂಟ್ ಅಂದರೆ ಆವಾಗಲೇ ಗೊತ್ತಾಗಿದೆ ನಮಗೆ. ಸೊ ಬ್ಯಾಟ್ರಿ ಟರ್ಮಿನಲ್ಸಿಂದ ಹೊಡ್ತಾ ಇರೋ ಕರೆಂಟು ಪಾಸಿಟಿವ್ ಟರ್ಮಿನಲಿಂದ ನೆಗೆಟಿವ್ ಟರ್ಮಿನಲ್ಗೆ ಎಂಟರ್ ಆಗ್ತಿರೋ ಕರೆಂಟ್ಗೆ ನಾವು ಮೇನ್ ಕರೆಂಟ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಅದನ್ನು I ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಮುಂದೇನಾಗುತ್ತೆ, ಈ ಮುಂದೆ ಕರೆಂಟ್ ಬಂದು ಹೀಗೆ 2 ಬ್ರಾಂಚ್ಗೆ ಡಿವೈಡ್ ಆಗಿ ಹೋಗುತ್ತೆ. ಅದು ಈಕ್ವಲ್ ಆಗಿ ಡಿವೈಡ್ ಆಗ್ಬೋದಾ? ಆಗಬಹುದು. ಯಾವಾಗ? R1 ಮತ್ತು R2 ಸೇಮ್ ರೆಸಿಸ್ಟೆನ್ಸ್ ಆಗಿದ್ರೆ. ಆಗಿಲ್ಲದೆ ಇದ್ರೆ ಏನಾಗುತ್ತೆ? ಡಿಪೆಂಡ್ ಅಪಾನ್ ದ ಎಬಿಲಿಟಿ. ಯಾವುದು ಹೆಚ್ಚು ಅಲೋ ಮಾಡುತ್ತೋ ಅದರಲ್ಲಿ ಜಾಸ್ತಿ ಹೋಗುತ್ತೆ, ಯಾವುದು ಅಪೋಸ್ ಮಾಡುತ್ತೋ ಅದರಲ್ಲಿ ಕಡಿಮೆ ಹೋಗುತ್ತೆ. ಹಾಗಾಗಿ ನಮ್ಗೆ ಗೊತ್ತಿಲ್ಲ, R1 R2 ಅಂತ ತಗೊಂಡಿದ್ವಿ, ಬೇರೆ ಬೇರೆ ರೆಸಿಸ್ಟೆನ್ಸ್. ಹಾಗಾಗಿ ಒಂದರಲ್ಲಿ ಕರೆಂಟ್ I1 ಹೋದರೆ ಇನ್ನೊಂದರಲ್ಲಿ ಕರೆಂಟ್ I2 ಫ್ಲೋ ಆಗುತ್ತೆ. ಸೊ ಇದರಲ್ಲಿ ಪಾಸ್ ಆಗಿ ಬಂದು ಮುಂದೆ ಏನಾಗುತ್ತೆ, ಅದು I1 ಆ್ಯಂಡ್ I2 ಆರ್ ದ ಕರೆಂಟ್ ಥ್ರೂ R1 ಆ್ಯಂಡ್ R2. ಪಾಸ್ ಆಗಿ ಮುಂದೆ ಬಂದು ಸೇರಿ I ಆಗಿ ವಾಪಸ್ ಬ್ಯಾಟ್ರಿ ನೆಗೆಟಿವ್ ಬರುತ್ತೆ. ವಾ, ಈಗ ನಮ್ಗೆ ಬೇಕಾಗಿದ್ದೇನು ಗೊತ್ತಾ, ಈ I ಕರೆಂಟ್ ಫೈಂಡ್ ಔಟ್ ಮಾಡ್ಬೋದು ಈ ರೆಜಿಸ್ಟರ್ ವ್ಯಾಲ್ಯೂ ಗೊತ್ತು ಮಾಡ್ಕೊಂಡ್ರೆ. ಪ್ಯಾರಲಲ್ ಇದೆ, ಇಫೆಕ್ಟಿವ್ ರೆಸಿಸ್ಟೆನ್ಸ್ ಆರ್ ಇಕ್ವಿಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಾವು ಅದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು I ಈಸ್ ಈಕ್ವಲ್ ಟು E ಡಿವೈಡ್ ಬೈ R ಪ್ಲಸ್ R ಅಲ್ವಾ ಮಾಡ್ಬೋದು. ಬಟ್ ನಮಗೆ I1 I2 ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ, ಇದರಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ. ಸೊ ಇದು ಬೇರೆ ಆಪ್ಷನ್ಸ್ ಇದೆ, ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನಾನೀಗ ಬ್ರಾಂಚ್ ಕರೆಂಟನ್ನೇ ಹೇಳ್ತಾ ಇರೋದಕ್ಕಾಗಿ ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ I1 ಮತ್ತು I2 ಇದೆಯಲ್ಲ, ಇದನ್ನು ಬ್ರಾಂಚ್ ಕರೆಂಟ್ ಅಂತ ಕರಿತೀವಿ ನಾವು. ಅಂಡ್ ದಿಸ್ I1 ಪ್ಲಸ್ I2 ಈಕ್ವಲ್ಸ್ ಟು I, ಮೇನ್ ಕರೆಂಟ್ಗೆ ಈಕ್ವಲ್ ಆಗಿರುತ್ತೆ. ಸಿನ್ಸ್ R1 ಆ್ಯಂಡ್ R2 ಆರ್ ಪ್ಯಾರಲಲ್, ಇವೆರಡು ಪ್ಯಾರಲಲ್ ಆಗಿದೆ ಅನ್ನೋದಾದರೆ ಯಾವುದಕ್ಕೆ ಪ್ಯಾರಲಲ್ ಆಗಿದೆ? ಬ್ಯಾಟ್ರಿಗೂ ಪ್ಯಾರಲಲ್ ಆಗಿದೆ ಅಲ್ವಾ. ಹಾಗಾಗಿ ನಾವೇನು ಹೇಳ್ಬೋದು, ಪೊಟೆನ್ಷಿಯಲ್ ಡಿಫರೆನ್ಸ್, ಪಿ ಡಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ R1 ಈಕ್ವಲ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ R2. ಎಸ್, ದಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ವಿ. ಓಕೆ, ಹಾಗಾಗಿ ನಾವು ಎರಡು ಈಕ್ವಲ್ ಓಮ್ಸ್ ಲಾ ಯೂಸ್ ಮಾಡಿದರೆ ವಿ ಇಸ್ ಈಕ್ವಲ್ ಟು IR ಅಲ್ವಾ. I1 R1 ಈಕ್ವಲ್ಸ್ ಟು I2 R2 ಅನ್ನಂಗೆ ಆಯ್ತು. ನಾವು ಇದನ್ನು ರೀರೈಟ್ ಮಾಡಿಕೊಂಡ್ರೆ ಹಾಗೆ I2 ಬೈ I1, ಈ I1 ಆಚೆ ತಕ ಬನ್ನಿ, ಡಿವೈಡ್ ಆಗುತ್ತೆ. R1 ಇಲ್ಲೇ ಇರಲಿ, R2 ಈಚೆ ತನ್ನಿ, R1 ಬೈ R2. ಸೊ I2 ಬೈ I1 ಈಕ್ವಲ್ಸ್ ಟು R1 ಬೈ R2. ಗೊತ್ತಾಯ್ತಲ್ವಾ? ಎಸ್. ಈಗ ನೆಕ್ಸ್ಟ್ ಏನು ಮಾಡುವಾಗ ಕೇಳಿದರೆ, ಈ I2 ಬೈ I1 ಈಕ್ವಲ್ಸ್ ಟು R1 ಬೈ R2 ಬಂದಿದೆಯಲ್ಲ, +1 ಅನ್ನು ಆ್ಯಡ್ ಮಾಡೋಣ. +1 ಆ್ಯಡ್ ಮಾಡಿದರೆ ಏನಾಗುತ್ತೆ, ಎರಡು ಕಡೆ ಆ್ಯಡ್ ಮಾಡಬೇಕು. ಮಾಡಿದರೆ ಇದು ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಲ್ವಾ. ಇಕ್ವೇಷನ್ ಅಂದರೆ ಈಕ್ವಲ್ಸ್ ಟು ಸೈನ್ ಇದೆ ಅಂದರೆ ಅವೆರಡು ಸರಿ ಇದೆ. ಈ ಬ್ಯಾಲೆನ್ಸ್ ಇದ್ದಂಗೆ ತಕ್ಕಡಿ ನೀವು ಲೆಫ್ಟ್ ಪ್ಲಾನಲ್ಲಿ ಏನು ಹಾಕ್ತಿರೋ ರೈಟಲ್ಲೂ ಅಷ್ಟೇ ಹಾಕಬೇಕು, ಆವಾಗ ಮಾತ್ರ ಬ್ಯಾಲೆನ್ಸ್ ಆಗಿರುತ್ತೆ. ಅದಕ್ಕೆ ನಾವು ಈ ಕಡೆ 1 ಆ್ಯಡ್ ಮಾಡಿದ್ವಿ, ಆ ಕಡೆಗೂ 1 ಆ್ಯಡ್ ಮಾಡಿದ್ವಿ. ಏನಾಯ್ತು, ಕ್ರಾಸ್ ಮಲ್ಟಿಪ್ಲೈ LCM ತಗೊಂಡು ನೋಡಿದರೆ ದಿಸ್ ಈಸ್ I1 ಪ್ಲಸ್ I2 ಡಿವೈಡ್ ಬೈ I1 ಆ್ಯಂಡ್ ಇಯರ್ R2 ಪ್ಲಸ್ R1 ಡಿವೈಡ್ ಬೈ R2 ಆಗುತ್ತೆ ಅಲ್ವಾ. ಓಕೆ, ಸೊ I1 ಪ್ಲಸ್ I2 ಅಂದರೆ ನಮ್ಗೆ ಗೊತ್ತಿದೆ, ದಟ್ ಈಸ್ ಏನು ಹೇಳಿ, ಜಸ್ಟ್ ಈಗ ನೋಡಿದ್ವಲ್ಲ, I1 ಪ್ಲಸ್ I2 ಆ್ಯಡ್ ಮಾಡಿದರೆ ಮೇನ್ ಕರೆಂಟ್ ಬರುತ್ತೆ. ಸೊ ಹಾಗಾಗಿ I ಡಿವೈಡ್ ಬೈ I1 ಈಕ್ವಲ್ಸ್ ಟು R2 ಪ್ಲಸ್ R1 ಡಿವೈಡ್ ಬೈ R2. ಓಕೆ, ನೆಕ್ಸ್ಟ್ ಏನಾಯಿತು ಕೇಳಿದರೆ, ಇದನ್ನು ತಿರ್ಸಾಕಿ, ರಿವರ್ಸ್ ಮಾಡಿ, ಎರಡೂ ತಿರ್ಸಾಕ್ಬೋದು. ಅಂದರೆ ಎಲ್ಲ ಡಿನಾಮಿನೇಟ್ರು ನ್ಯೂಮರೇಟರ್ ಆಗುತ್ತೆ. ಇದು ಮಲ್ಟಿಪ್ಲಿಕೇಶನ್ ಫಾರ್ಮಲ್ ಇದ್ದಾಗ ಮಾತ್ರ ಮಾಡ್ಬೋದು, 2 ಟರ್ಮ್ಸ್ ಇದ್ದಾಗೆಲ್ಲ ಇದನ್ನು ಮಾಡ್ಲಿಕ್ಕಾಗಲ್ಲ. ಗೊತ್ತಾಯ್ತಾ?
ಈಗ ಮಲ್ಟಿಪ್ಲಿಕೇಶನ್ ಫಾರ್ಮಲ್ ಇದೆ, ಹಾಗಾಗಿ ನಾನು ಅದನ್ನು ತಿರ್ಸಾಕಿದ್ದೀನಿ. I1 ಡಿವೈಡ್ ಬೈ I ಈಕ್ವಲ್ಸ್ ಟು R2 ಡಿವೈಡ್ ಬೈ R1 ಪ್ಲಸ್ R2. ನಮಗೆ I1 ಬೇಕು, I1 ಈಕ್ವಲ್ಸ್ ಟು I ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ನೋಡಿ ಇಲ್ಲಿ ಬ್ರಾಂಚ್ ಕರೆಂಟ್ ಎಕ್ಸ್ಪ್ರೆಷನ್ ಸಿಕ್ಕೋಯ್ತು ನಮಗೆ. ಮೇನ್ ಕರೆಂಟ್ ಗೊತ್ತಿದ್ರೆ ಸಾಕು, ರೆಜಿಸ್ಟರ್ ಗೊತ್ತಿದ್ರೆ ಸಾಕು. I ಇಂಟು R2 ಮೇನ್ ಕರೆಂಟ್ ಗೊತ್ತಿರಬೇಕು, ರೆಜಿಸ್ಟರ್ ವ್ಯಾಲ್ಯೂ ಗೊತ್ತಿರಬೇಕು. ಆ ಬ್ರಾಂಚಲ್ಲಿ ಎಷ್ಟು ಕರೆಂಟ್ ಹೋಗುತ್ತೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟಾ? ಓಕೆ. ಅದೇ ಥರ ನಾವು I2 ಅನ್ನು ಕೂಡ ಹೀಗೆ ಫೈಂಡ್ ಔಟ್ ಮಾಡ್ಕೋಬೋದು. I ಇಂಟು R1 ಡಿವೈಡ್ ಬೈ R1 ಪ್ಲಸ್ R2. ಸರ್ I2 ಮಾಡೋದು ಹೇಗೆ ಅಂತ ನೀವು ಕೇಳಿದರೆ ವೆರಿ ಸಿಂಪಲ್. ನಾನಿಲ್ಲಿ I2 ಬೈ I1 ಈಕ್ವಲ್ಸ್ ಟು R1 ಬೈ R2 ತಗೊಂಡಿದ್ದೆ. ಇದನ್ನು ರಿವರ್ಸ್ ಮಾಡ್ಕೊಳ್ಳಿ. I1 ಬೈ I2 R2 ಬೈ R1 ಮಾಡ್ಕೊಳ್ಳಿ, ಪ್ಲಸ್ 1 ಆ್ಯಡ್ ಮಾಡಿ, ಸೇಮ್ ಇದೇ ಎಕ್ಸ್ಪ್ರೆಷನ್ ಬರುತ್ತೆ ನಿಮಗೆ. I2 ಎಕ್ಸ್ಪ್ರೆಷನ್ ಬರುತ್ತೆ. ಓಕೆ, ಮಾಡಬೇಕು, ವರ್ಕ್ ಮಾಡಬೇಕು. ನೀವು ಮಾಡಿದಾಗ ನಿಮ್ಗೆ ಖುಷಿ ಆಗುತ್ತೆ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಬ್ರಾಂಚ್ ಕರೆಂಟ್ ಅಂತ ಗೊತ್ತಾಯ್ತು ನಮಗೆ. ಈಗ ಈ ಎಕ್ಸ್ಪ್ರೆಷನ್ ನೋಡಿ ಸ್ಪೆಷಲ್, ಅದನ್ನು ನೆನ್ಪಿಟ್ಕೊಳ್ಳೋದು ಸುಲಭ. ಹೇಗೆ ಗೊತ್ತಾ ಇದು? ಕರೆಂಟ್ ಥ್ರೂ ಒನ್ ಬ್ರಾಂಚ್, ಯಾವುದೋ ಒಂದು ಬ್ರಾಂಚಲ್ಲಿ ನೀವು ಕರೆಂಟ್ ಫೈಂಡ್ ಔಟ್ ಮಾಡ್ತೀರಿ. ಒನ್ ಬ್ರಾಂಚ್ ಅಂದರೆ ಫಸ್ಟ್ ಬ್ರಾಂಚ್ ಅಂದ್ಕೊಳ್ಳಿ. ಮೇನ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ದ ಅದರ್ ಬ್ರಾಂಚ್. ಈಗ ನೀವು ಇದರಲ್ಲಿ I1 ಫೈಂಡ್ ಔಟ್ ಮಾಡೋದಾದ್ರೆ ಏನು ಮಾಡಬೇಕು? ಮೇನ್ ಕರೆಂಟ್ ಇಂಟು R2 ಮಾಡಬೇಕು. ಡಿವೈಡ್ ಮಾಡುವಾಗ ಸಮ್ ಆಫ್ ದ ರೆಜಿಸ್ಟರ್ಸ್ ಇನ್ ದ ಬ್ರಾಂಚ್, ಈ R1 R2 ಅನ್ನ ಆ್ಯಡ್ ಮಾಡಿದ್ರೆ ಆಯ್ತು. ಸೊ ವೆರಿ ಸಿಂಪಲ್, ಈಸಿಯಾಗಿ ನೆನ್ಪಿಟ್ಕೋಬಹುದು. ಓಕೆ, ಈಗ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಎ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಈಸ್ ಕನೆಕ್ಟೆಡ್ ಟು 16 ವೋಲ್ಟ್ ಬ್ಯಾಟರಿ ಹ್ಯಾವಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್ 1 ನೋಡಿ ಇತ್ತ ಕೊಟ್ಟಿದ್ದಾರೆ. ಇಂಟರ್ನಲ್ ರೆಸಿಸ್ಟೆನ್ಸ್ 1 ಅಂತ ಹೇಳ್ತಾರೆ. ಕಂಪ್ಯೂಟ್ ದ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ನೆಟ್ವರ್ಕ್. ಒಂದು ನಿಮಗೆ ಕಾಂಬಿನೇಷನ್ ಆಫ್ ರೆಜಿಸ್ಟರ್ ಮೇಲೆ ಒಂದು ಪ್ರಾಬ್ಲಮ್ ಆಯ್ತು. ಮೇನ್ ಕರೆಂಟ್ ಇನ್ ದ ಸರ್ಕ್ಯೂಟ್, ಓಕೆ, ಇವತ್ತು ಕಲ್ತಿದ್ದು. obtain the current in each register with Ohm's law. Okay, obtain the voltage drop VAB, VBC, VCD find out ಮಾಡಿ. ಓಕೆ, find the terminal potential of battery. ಇಷ್ಟು ಕೆಲಸ ಹೇಳಿದ್ದಾರೆ. ಓಕೆ, ಇದನ್ನು ಮಾಡಿದರೆ ಈ ಚಾಪ್ಟರ್ ಕಲ್ತಿದ್ದಕ್ಕೆ ನಮಗೆ ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ನೀವು ಇಲ್ಲಿಗೆ ಪಾಸ್ ಮಾಡ್ಕೊಂಡು ಇದನ್ನು ಸಾಲ್ವ್ ಮಾಡ್ತಾ ನಂತರ ನನ್ನ ವಿಡಿಯೋನು ನೋಡ್ಬೋದು. ಓಕೆ, ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಏನು ಮಾಡುವ ಅಂದರೆ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡೋಣ. ಈಗ ಫಸ್ಟು ABCD ಅಂತ ಈ ಥರ ಮಾರ್ಕ್ ಮಾಡಿದ್ದಾರೆ. ನಾವು ಬಿಟ್ವೀನ್ A ಆ್ಯಂಡ್ B ನೋಡಿದರೆ 4 ohm ರೆಜಿಸ್ಟರ್ಸ್ ಆರ್ ಪ್ಯಾರಲಲ್. ಎರಡು ರೆಜಿಸ್ಟರ್ಸು ಪ್ಯಾರಲಲ್ ಇದೆ. ಟೈಮ್ ವರ್ಕ್ ಮಾಡಬೇಕು ಬಿಟ್ಟರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ 4 ಪ್ಯಾರಲಲ್ ಬಂದರೆ ಏನಾಗುತ್ತೆ ಅಂತೇಳಿ. ಸೊ 2 ohm ಅಂತ ಈಗ ನನಗೆ ಗೊತ್ತಾಗುತ್ತೆ ಬಿಡಿ, ನಾನು ಸುಮಾರು ವರ್ಷ ಆಯಿತು ಈ ಪಾಠ ಕಲಿತಾ ಇದ್ದೀನಿ. ಬಟ್ ನೀವು ಒಂದು ರೌಂಡ್ ಕಲ್ತಾದ್ಮೇಲೆ ಸಡನ್ ಆಗಿ ಡೈರೆಕ್ಟ್ ಆಗಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಾಂದ್ರೆ ಏನು ಮಾಡಬೇಕು? ಅದರ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ಗೆ ಫಾರ್ಮುಲಾ ಹಾಕಬೇಕು. ದಟ್ ಈಸ್ RP ಈಕ್ವಲ್ಸ್ ಟು R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ಏನಾಗುತ್ತೆ? 4 ಇಂಟು 4 ಡಿವೈಡ್ ಬೈ 4 ಪ್ಲಸ್ 4 ದಟ್ ಈಸ್ 16/8 ಅಂದರೆ ಎಷ್ಟು ಬಂತು? 2 ohms ಬಂತು. ಕರೆಕ್ಟಾ? 4 ಇಂಟು 4 ಅಂದರೆ 2 ohms ಬರುತ್ತೆ. ಅದರ ಅರ್ಧದಷ್ಟು ಬರುತ್ತೆ. ಈಕ್ವಲ್ ಇದ್ದಾಗ ಈ ಥರ ಆಗುತ್ತೆ ಮಕ್ಕಳೇ, ನೆನಪಿಟ್ಕೊಂಡ್ರೆ ನಿಮ್ಗೊಂದು ಕೆಲಸ ತಪ್ಪತ್ತೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ಇದನ್ನು ತೆಗೆದು ಬಿಡೋಣ. ಯಾಕೆಂದರೆ ನಮಗೆ ಇಲ್ಲೇನಿತ್ತು, ಇದು 4 ಇಂಟು 4 ಇತ್ತು. ಸೊ ಅದ್ರ ಬದಲು ನಾನು ಒಂದು ರೆಜಿಸ್ಟರ್ ಹಾಕ್ಕೋಬೋದಲ್ವಾ? 2 ohmsನ ಒಂದು ರೆಜಿಸ್ಟರ್ನ ಹಾಕ್ಕೋಬೋದು. ಓಕೆ, ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಬಿಟ್ವೀನ್ C ಆ್ಯಂಡ್ D ಇಲ್ಲಿಗೆ ಬರೋಣ. 12 and 6 ohms ಆರ್ ಇನ್ ಪ್ಯಾರಲಲ್. ಸೊ ಇದು ವರ್ಕ್ ಮಾಡ್ಬೇಕು, ನೀವು ಹಾಗೆ ಗೆಸ್ ಮಾಡಲಿಕ್ಕಿಲ್ಲ. ಸೊ RP ಫಾರ್ಮುಲಾ ಹಾಕೊಂಡ್ರೆ R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ಇಲ್ಲೇನಾಗುತ್ತೆ? 12 ಇಂಟು 6 ಡಿವೈಡ್ ಬೈ 12 ಪ್ಲಸ್ 6. ಸೊ ಸಿಂಪ್ಲಿಫೈ ಮಾಡಿ, ದಿಸ್ ಈಸ್ 72/18 ಆಗುತ್ತೆ. ಸೊ ದಟ್ ಈಸ್ 4 ohm. ಹಾಗಾಗಿ ಈ ಕಾಂಬಿನೇಷನ್ ಇದೆಯಲ್ಲ, ಪ್ಯಾರಲಲ್ ಕಾಂಬಿನೇಷನ್, ಇದ್ರ ಬದಲು ನಾನು 4 ohms ಅನ್ನು ಹಾಕೋಬಹುದು. ಆಯ್ತಾ? ಓಕೆ, ಈಗ ನೆಕ್ಸ್ಟ್ ಲಾಸ್ಟಲ್ಲಿ ನಮಗೆ ಇಳಿದ್ರೆ ಕೆಲಸ ಏನು? ಕಾಂಬಿನೇಷನ್ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಅಲ್ವಾ? ಕಂಪ್ಯೂಟ್ ದ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ನೆಟ್ವರ್ಕ್ ಅಂತ ಹೇಳಿದ್ದಾರೆ. ಈಗ ನೋಡಿ 1 2 3 ರೆಜಿಸ್ಟರ್ಸ್ ಆರ್ ಇನ್ ಸೀರೀಸ್. ಇದನ್ನು ತಗೊಳಕ್ ಹೋಗಬೇಡಿ. ಈ ರೆಜಿಸ್ಟರ್ ಹೊರಗಡೆ ಇದ್ದಿದ್ದಲ್ಲ, ಇದು ಒಳಗಡೆ, ಸೆಲ್ಲಿನ ಒಳಗಡೆ ಇರುವಂಥದ್ದು ಇಂಟರ್ನಲ್ ರೆಸಿಸ್ಟೆನ್ಸ್. ನೀವು ಅದನ್ನೇ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಟ್ರೀಟ್ ಮಾಡಬಾರ್ದು, ಆಯ್ತಾ? ಬಟ್ ಅದು ರೆಸಿಸ್ಟೆನ್ಸೇ, ಬಟ್ ಸೆಲ್ಲಿನ ಒಳಗಡೆ ಇರುವಂಥದ್ದು. ಸೊ ನಿಮ್ಗೆ ಕೇಳಿರೋದು ಸೆಲ್ ವಿತ್ ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm ಇದೆ, ಅದಕ್ಕೆ ಒಂದು ನೆಟ್ವರ್ಕ್ ಕನೆಕ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೆಲ್ ಒಟ್ಟಿಗೆ ಇದನ್ನು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಅದನ್ನು ತಗೋಬಾರ್ದು. ಸೊ ಈ ಔಟ್ಸೈಡ್ ಇರುವಂಥ ರೆಜಿಸ್ಟರ್ಗಳನ್ನೇ ನಾವು ಕನೆಕ್ಟ್ ಮಾಡಬೇಕು. ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಆರ್ ಆಫ್ ದ ನೆಟ್ವರ್ಕ್ ಈಸ್ 2 ohm, ಇಲ್ಲಿದೆ 1 ohm ಪ್ಲಸ್ 4 ohm ಅಲ್ವಾ? ಇದಿಷ್ಟು ಕೂಡಿಸಿದ್ರೆ ಎಷ್ಟು ಬರುತ್ತೆ? 7 ohm ಬರುತ್ತೆ. ಈಗ ನಮ್ಗೆ ಏನು ಸಿಕ್ತು ಗೊತ್ತಾ? ಬ್ಯಾಟ್ರಿ ನೋಡಿ, ಒಂದ್ಸರಿ ಥಿಂಕ್ ಮಾಡಿ. ಬ್ಯಾಟ್ರಿ ಇಂಟರ್ನಲ್ ರೆಸಿಸ್ಟೆನ್ಸ್, ಹೊರಗಡೆ ಒಂದು ರೆಜಿಸ್ಟರ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಇಷ್ಟು ಸಿಕ್ತು. ಎಷ್ಟು ಸಿಂಪಲ್ ಆಯಿತು ಸರ್ಕ್ಯೂಟ್ ನೋಡಿ. ಓಕೆ, ಮೇನ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಈಕ್ವಿಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ನೆಟ್ವರ್ಕ್ ಗೊತ್ತಿದೆ ನಮಗೆ, ದಟ್ ಈಸ್ 7 ohm. ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. EMF 16 ವೋಲ್ಟ್ ಅಂತ ಹೇಳಿದ್ದಾರೆ. ಸೊ ನಾವು ಏನು ಮಾಡ್ಬೋದು? ಮೇನ್ ಕರೆಂಟ್ ಫಾರ್ಮುಲಾ ಹಾಕೊಂಡ್ರೆ
ಐ ಈಕ್ವಲ್ಸ್ ಟು ಇ ಡಿವೈಡ್ ಬೈ ಆರ್ ಪ್ಲಸ್ ಆರ್ ಇದೆ. ಸೊ ಮೂರೂ ಗೊತ್ತಿದೆ ನಮಗೆ. ಸಬ್ಸ್ಟಿಟ್ಯೂಟ್ ಮಾಡಿ 16 EMF 7 ಟೋಟಲ್ ರೆಸಿಸ್ಟೆನ್ಸ್ ಎಕ್ಸ್ಟರ್ನಲ್ ಕನೆಕ್ಟ್ ಆಗಿರುವಂಥದ್ದು, ಆರ್ ಅನ್ನೋದು ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್. ಇಷ್ಟು ಕನೆಕ್ಟ್ ಮಾಡಿದರೆ 16/8 ಆಗುತ್ತೆ. ದಟ್ ಈಸ್ ಮೇನ್ ಕರೆಂಟ್ ಐ ಇಸ್ ಈಕ್ವಲ್ ಟು 2 ಆಂಪಿಯರ್. ಎರಡನೇ ಸಾಲ್ವ್ ಆಯ್ತು. ಅಬ್ಟೇನ್ ಕರೆಂಟ್ ಇನ್ ಈಚ್ ರೆಜಿಸ್ಟರ್, ಪ್ರತಿ ರೆಜಿಸ್ಟರಲ್ಲೂ ಕರೆಂಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ನಮಗೆ ಮೇನ್ ಕರೆಂಟ್ ಸಿಕ್ಕಿದೆ, ಐ ಇಸ್ ಈಕ್ವಲ್ ಟು 2 ಆಂಪಿಯರ್. ಸೊ ಏನು ಮಾಡೋಣ ಈಗ ನೋಡಿ, ಇಲ್ಲಿ ಯೂಸ್ ಆಗುತ್ತೆ, ಬ್ರಾಂಚ್ ಕರೆಂಟ್ ಯೂಸ್ ಮಾಡೋಣ. ಸೊ ಬ್ರಾಂಚ್ ಕರೆಂಟ್ ಯೂಸ್ ಮಾಡಿದರೆ ಬಿಟ್ವೀನ್ ಎ ಆ್ಯಂಡ್ ಬಿ, ಎ ಮತ್ತು ಬಿ ಮಧ್ಯೆ ಯೂಸ್ ಮಾಡಿದರೆ ಎಷ್ಟು ಬರುತ್ತೆ, ಐ ಇಂಟು R2. ನೀವು R1 ಇದು ಅಂದ್ಕೊಳ್ಳಿ, ಯಾವುದು I1 ಅಂತಿರೋ ಅದು R1 ಅಂದ್ಕೊಳ್ಳಿ, ಯಾವುದು I2 ಅಂತಿರೋ ಅದು R2. ಸೊ ಇಲ್ಲೇನಾಗುತ್ತೆ ನೋಡಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ 2 ಅನ್ನೋದು ಮೇನ್ ಕರೆಂಟ್, 4 ಇದೆ, 4 ohms ಇದೆ, ಇಲ್ಲೇನು ಕನ್ಫ್ಯೂಸ್ ಆಗಲ್ಲ. ಬಟ್ ದಿಸ್ ಇಸ್ ಈಕ್ವಲ್ಸ್ ಟು 8/8 ಅಂದರೆ 1 ಆಂಪಿಯರ್. ಹಾಗೇನು ಇನ್ನೊಂದು ಕರೆಂಟನ್ನು ನಾವು ಫೈಂಡ್ ಔಟ್ ಮಾಡಿದರೆ ಇದು 1 ಆಂಪಿಯರ್ ಆಯಿತು. ಎರಡನೇ ಬ್ರಾಂಚಿಗೆ ಬಂದರೆ ಸೇಮ್ ಥಿಂಗ್, ಇಲ್ಲೂ ಕೂಡ 2 × 4 ಡಿವೈಡ್ ಬೈ 4 + 4 1 ಆಂಪಿಯರ್ ಬರುತ್ತೆ. ನೋಡಿ ಇನ್ನೊಂದು ನಿಮಗೆ ಕ್ಲೂ ಸಿಗುತ್ತೆ. ಏನು ಕೇಳಿದರೆ, ಇಫ್ ದ ರೆಜಿಸ್ಟರ್ಸ್ ಹ್ಯಾವಿಂಗ್ ದ ಸೇಮ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಪ್ಯಾರಲಲ್, ಅರ್ಥ ಮಾಡ್ಕೊಳ್ಳಿ, ಎರಡರ ರೆಸಿಸ್ಟೆನ್ಸು ಸೇಮ್ ಇದೆ, ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ, ಇಲ್ಲಿ ಎಂಟರ್ ಆಗಿರೋ ಕರೆಂಟು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಇಲ್ಲಿ ಎಷ್ಟು ಇಲ್ಲಿಯೂ ಅಷ್ಟೇ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ಏನಿದೆ 1 ಆಂಪಿಯರ್. ಎರಡನೇದು ಇವೆರಡು ಕೂಡಿಸಿದ್ರೆ ಮೇನ್ ಕರೆಂಟ್ ಬರಬೇಕು, ಬರುತ್ತಾ? I1 + I2 ಮಾಡಿದರೆ ಎಸ್ 2 ಆಂಪಿಯರ್ ಬರುತ್ತೆ. ಓಕೆ, ನೆಕ್ಸ್ಟ್ ಬಿಟ್ವೀನ್ ಬಿ ಆ್ಯಂಡ್ ಸಿ, ಈ ಮಧ್ಯದಲ್ಲಿ ಇಲ್ಲೇನಾಗಿದೆ, ಒಂದು ರೆಜಿಸ್ಟರ್ ಇದೆ, ಕರೆಂಟ್ ಏನು ಫ್ಲೋ ಆಗ್ತಿದೆ, ಯಾರು ಕೇಳಿದ್ರೆ ಹೇಳ್ತಿರಲ್ವಾ, ಈಗಾಗಲೇ ನೋಡಿದ್ವಿ ಮೇನ್ ಕರೆಂಟ್ ಇಲ್ಲಿ ಫ್ಲೋ ಆಗ್ತಾ ಇರುತ್ತೆ, ಸೇಮ್ ಆಸ್ ಮೇನ್ ಕರೆಂಟ್, ದೇರ್ಫೋರ್ 2 ಆಂಪಿಯರ್, ಇದರಲ್ಲಿ 2 ಆಂಪಿಯರ್ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಬಿಟ್ವೀನ್ ಸಿ ಆ್ಯಂಡ್ ಡಿ ಬ್ರಾಂಚ್ ಕರೆಂಟ್ ಎಕ್ಸ್ಪ್ರೆಷನ್ ಯೂಸ್ ಮಾಡೋಣ. ಸೊ ಐ ಇಂಟು R2 ಡಿವೈಡ್ ಬೈ R1 + R2 ಆ್ಯಂಡ್ ದಟ್ ಈಸ್ ಐ ಅಂದರೆ ಮೇನ್ ಕರೆಂಟು 2 × 6 ಡಿವೈಡ್ ಬೈ 12 + 6. 6 ಅಂದರೆ ಇದು ತಗೊಂಡಿದ್ರೆ ಇಲ್ಲಿ ಕರೆಂಟ್ ಸಿಗುತ್ತೆ ನಿಮಗೆ. ಸೊ ದಟ್ ಈಸ್ 12/18, ದಟ್ ಈಸ್ 6 2s 6 3s 2/3 ಆಂಪಿಯರ್. ಸೊ ಇಲ್ಲಿ 2/3 ಆಂಪಿಯರ್ I1 ಅಂತ ಅಂದ್ಕೊಂಡ್ವಿ ನಾವಲ್ವಾ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಕರೆಂಟು ಐ ಇಂಟು R1 ಡಿವೈಡ್ ಬೈ R1 + R2 ಮಾಡಿದರೆ 2 × 12 ಡಿವೈಡ್ ಬೈ 12 + 6. ಸೊ ದಟ್ ಈಸ್ 24/18 ಆ್ಯಂಡ್ ದಟ್ ಈಸ್ 4/3 ಆಂಪಿಯರ್. ಸೊ ಇಲ್ಲಿ 4/3 ಆಂಪಿಯರ್ ಕರೆಂಟ್ ಬರುತ್ತೆ. ಓಕೆ, ಸಿ ಆಪ್ಷನ್ ಎಲ್ಲ ನೋಡಿದ್ವಿ ನಾವೆಲ್ಲ ರೆಜಿಸ್ಟರ್ಲ್ಲೂ ಕರೆಂಟ್ ನೋಡ್ಕೊ ಬಂದಿವಲ್ವಾ. ಓಕೆ, ಅಬ್ಟೇನ್ ದ ವೋಲ್ಟೇಜ್ ಡ್ರಾಪ್ ಎ ಬಿ ಬಿ ಸಿ ಸಿ ಡಿ, ಈ ಪಾಯಿಂಟ್ಗಳಲ್ಲಿ ವೋಲ್ಟೇಜ್ ಡ್ರಾಪ್ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಫೈಂಡ್ ಔಟ್ ಮಾಡಿ. ಕರೆಂಟ್ ಗೊತ್ತಿದ್ರೆ ಸಾಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಳ್ಬೋದು. ಕರೆಂಟ್ ಯಾವಾಗ ಗೊತ್ತಾಗುತ್ತೆ, ರೆಜಿಸ್ಟರ್ ಗೊತ್ತಿದ್ರೆ ಸಾಕು. ಮೇನ್ ಕರೆಂಟ್ ಗೊತ್ತಿದೆ ನಮಗೆ, ಸೊ ಇಲ್ಲಿ ಎಷ್ಟಿದೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನೋಡಬೇಕು, ಇಲ್ಲಿ ಎಷ್ಟಿದೆ ನೋಡಬೇಕು, ಇಲ್ಲಿ ಎಷ್ಟಿದೆ ನೋಡಬೇಕು. ಇವೆರಡರ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಗೊತ್ತಿದೆ ನಮಗೆ ಅಲ್ವಾ, 2 ಓಮ್. ಹಾಗಾದರೆ 2 ಓಮ್ ಇದರ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಆದರೆ V = I × R, ಓಮ್ಸ್ ಲಾ. ಹಾಗಾಗಿ ಏನಾಯಿತು, VAB = I × R, ದಟ್ ಈಸ್ 2 × 2. 2 ಅನ್ನೋದು ಮೇನ್ ಕರೆಂಟು, 2 ಅನ್ನೋದು ಓಮ್ಸ್ ಇಫೆಕ್ಟಿವ್ ರೆಸಿಸ್ಟೆನ್ಸ್, ದಟ್ ಈಸ್ 4 ವೋಲ್ಟ್. ಇಲ್ಲಿ 4 ವೋಲ್ಟ್ ಸಿಗುತ್ತೆ ನಮಗೆ ನೋಡಿ, 16 ವೋಲ್ಟ್ ಇದೆ, ಇದರಲ್ಲಿ 4 ವೋಲ್ಟ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ VBC 1 ಓಮ್ ಇದೆ, 2 × 1 ದಟ್ ಈಸ್ 2 ವೋಲ್ಟು, ಇಲ್ಲಿ 2 ವೋಲ್ಟ್ ಬಂತ. ನೆಕ್ಸ್ಟ್ ಇಲ್ಲಿ ಎಷ್ಟು ಬರುತ್ತೆ ನೋಡಿ, ಬಿಟ್ವೀನ್ ಸಿ ಆ್ಯಂಡ್ ಡಿ ಇಸ್ 4 ಓಮ್, ಅವಾಗ ಮಾಡಿದೀವಲ್ಲ ನಾವು, ಮಾಡಿದ ಹಾಗೆ ಇರುತ್ತೆ. ಹಾಗಾಗಿ ಇಲ್ಲಿ ಏನು ಬರುತ್ತೆ, VCD = 2 × 4 ದಟ್ ಈಸ್ 8 ವೋಲ್ಟ್. ಎಷ್ಟಾಯಿತು, 8 + 2 + 4 14 ವೋಲ್ಟೇಜ್ ಆಯಿತು, 16 ವೋಲ್ಟೇಜ್ ಬರಲಿಲ್ಲ ಅಲ್ವಾ. ಓಕೆ, ಏನಾಯಿತು ನೋಡೋಣ. ಫೈಂಡ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಆಫ್ ದ ಬ್ಯಾಟ್ರಿ. ಸೊ V = E EMF - I × R. I ಅನ್ನೋದು ಮೇನ್ ಕರೆಂಟ್, ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಬರುತ್ತೆ, 16 - 2 × 1, ಸೊ ದಟ್ ಈಸ್ 14 ವೋಲ್ಟ್. ಕರೆಕ್ಟ್ ಬಂತು. ಈಗ ಇದು ಟರ್ಮಿನಲ್ ಪೊಟೆನ್ಷಿಯಲ್. ನಮಗೆ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಯಾವತ್ತೂ EMF ಸಿಗಲ್ಲ, ಟರ್ಮಿನಲ್ ಪೊಟೆನ್ಷಿಯಲ್ಲೇ ಸಿಗೋದು. ಹಾಗಾಗಿ ಏನಾಯಿತು ಕೇಳಿದರೆ, ಈ ಟರ್ಮಿನಲ್ ಪೊಟೆನ್ಷಿಯಲ್ 14 ವೋಲ್ಟ್ ಬಂದಿದೆ, ಗೊತ್ತಾಯ್ತಲ್ವಾ. ಈ 2 × 1 ಅಂದರೆ 2 ವೋಲ್ಟು ಇಲ್ಲಿ ಸೆಲ್ನೊಳಗೆ ಡ್ರಾಪ್ ಆಗಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದ್ರಿಂದ. ರೆಜಿಸ್ಟರ್ ಹೊರಗಿಟ್ಟಿದ್ದಾರೆ ಅಂದರೆ ಹೊರಗಿನ ರೆಜಿಸ್ಟರ್ ಅಂದ್ಕೋಬೇಡಿ, ಸೆಲ್ಲಿನ ಒಳಗಡೆ ಇರುವಂಥ ರೆಜಿಸ್ಟರ್ ಅದು ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಇಲ್ಲಿ ಇದನ್ನು ಕಂಪ್ಲೀಟ್ ಮಾಡೋಣ. ಮತ್ತು ಮುಂದಿನ ಕ್ಲಾಸಲ್ಲಿ ಸೆಲ್ಗಳ ಮೇಲೆ ಇನ್ನೂ ಒಂದಿಷ್ಟು ಡೆರಿವೇಷನ್ಸ್ಗಳು ಮತ್ತು ಇಂಪಾರ್ಟೆಂಟ್ ವಿಷಯಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.